ನಮಸ್ತೆ ಮೇಡಮ್. ನಮಸ್ತೆ ಶಾರದಾ ಮೇಡಮ್. ಮೇಡಮ್, ನೀವು ಇವಾಗ ಹೇಳ್ತಿದ್ರಲ್ಲ ಮೇಡಮ್, ನಿಮ್ಮ ಆ, ಇದೆಲ್ಲ ಆ, ಅನುಭವ ಆಗಬೇಕು ಅಂತ ಆದಾಗ ನೀವು ಎಷ್ಟು ವರ್ಷ ಆಗಿತ್ತು ಮೇಡಮ್ ಧ್ಯಾನಕ್ಕೆ ಬಂದು? ಅಂದ್ರೆ ಇವಾಗ ಇದು 25 ಅಲ್ವಾ? ಹಾ. 24 ಅಲ್ಲ. ಆ, ಇಪ್- 24 ಈ ಈ ಈ ವರ್ಷದಲ್ಲಿ ಬಂತಲ್ಲ ಸಮ್ಮರ್ ಹಾಲಿಡೇಸ್. ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಲ್ಲ, ಅದರ ಹಿಂದಿನ ವರ್ಷದ ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೋಗಿದ್ದಿದ್ದು ನಾನು ಆದಿ ಕೈಲಾಶ್ ಟ್ರಿಪ್ಗೆ. ಆವಾಗ ಇದು ನಡೆದಿರೋದು ಮೇಡಮ್. ನಾನು ಧ್ಯಾನಕ್ಕೆ ಬಂದು ಅದೇ 2016 ಜುಲೈಯಿಂದ ಗಟ್ಟಿಯಾಗಿ ನಿಂತಿದ್ದು. ಹ್ಮ್. ಅದೇ ಆಮೇಲೆ ಅರಿಷಡ್ ವರ್ಗಗಳನ್ನ ಗೆಲ್ಬೇಕು. ಅವಾಗ ಆಮೇಲೆ ಇನ್ನೂ ಒಂದ್ ಹೇಳಿದ್ರಿ ನೀವು ಮೊನ್ನೆ, ಪಾತ್ರ ಮಾಡ್ಬೇಕಾದ್ರೂ ನನ್ಗೆ ಒಳಗಿಂದ ಏನು ಇದು ಬರ್ಲಿಲ್ಲ. ಆ ರೋಷ ಅದೆಲ್ಲ ಬರ್ಲಿಲ್ಲ, ಇದು ನಾನೇ ಸೃಷ್ಟಿ ಮಾಡಿರೋದು ಅನ್ನೋ ಫೀಲಿಂಗ್ ಬರ್ತಿತ್ತು ಅಂತ ಹೇಳಿ. ಈಗ ಜಸ್ಟ್ ಮನೇಲಾದ್ರೂ ಅಷ್ಟೇ, ಸ್ಟಾರ್ಟಿಂಗ್ ಮನೆಯಿಂದನೇ ಸ್ಟಾರ್ಟ್ ಆಗೋದು. ಈಗ ಏನು ಕೋಪ, ಇದು ಎಲ್ಲ ಬರೋದು ಮನೆಯಿಂದಾನೇ. ಈ ತರದನ್ನ ಫಸ್ಟ್ ನೀವು ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ರ, ಈ ತರದನ್ನೆಲ್ಲ ಗೆಲ್ಲಕ್ಕೆ? ಇವಾಗೇನೋ ಹೌದು ಮೇಡಮ್. ಬರ್ತೀರ? ಎಸ್ ಮೇಡಮ್, ನಾನು ಈಗಾಗ್ಲೇ ಸ್ವಾಧ್ಯಾಯ ಮಾಡುವಂತ ಸಮಯಗಳಲ್ಲೂ ಕೂಡ ಇದನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದೀನಿ. ನನಗೆ ನನ್ನ ಕುಟುಂಬನೇ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಶಿಕ್ಷಣಾಲಯ. ಯಾಕೆ ಅಂತಂದ್ರೆ ನನ್ನ ಕುಟುಂಬದಲ್ಲಿ ಇರ್ತಕ್ಕಂಥ ಕುಟುಂಬದ ಸದಸ್ಯರು, ಎಸ್ಪೆಷಲಿ ನನ್ನ ಪತಿ ನನಗೆ ದೊಡ್ಡ ಗುರು, ನೇರವಾದ ಗುರು. ಅವರು ಅತ್ತೆ, ಮಾವ, ನಾದಿನಿ, ಮೈದುನ, ವಾರಗಿತ್ತಿ ಎಲ್ಲಾ ಪಾತ್ರಗಳು ಆಲ್ ಇನ್ ಒನ್. ನಮ್ಮ ಮನೆಯವರು ಎಲ್ಲಾ ಪಾತ್ರಗಳು ಒಬ್ಬರಲ್ಲೇ ಇರುವಂತದ್ದು. ಯಾವ ಆಂಗಲ್ ಅಲ್ಲಿ ಬೇಕು ಎಲ್ಲ ಆಂಗಲ್ ಅಲ್ಲೂ ನನಗೆ ಪರೀಕ್ಷೆ ಮಾಡ್ತಾ ಇರುವಂತದ್ದು. ಆ ಎಲ್ಲ ಪರೀಕ್ಷೆಗಳನ್ನು ತಡ್ಕೊಂಡು ನಿಂತ್ಕೊಳ್ಳೋದು, ಎಮೋಷನಲ್ ಅಂತ ಹೇಳ್ತೀವಲ್ಲ, ಅದನ್ನ ದಾಟೋದು ಅಂತಂದ್ರೆ ಅದು ನಮ್ಮ ಮನೆಯವ್ರಿಗೆ ಮಾತ್ರನೇ ಅಂತ ಪಾತ್ರ ನಿಭಾಯಿಸೋದಕ್ಕೆ ಸಾಧ್ಯ ಅಂತ ನನಗೆ ಅರ್ಥ ಆಗಿರೋದು. ಯಾಕೆಂದ್ರೆ ಅವ್ರ ಮಾಮೂಲಿ ಮಾಸ್ಟರ್ ಅಲ್ಲ, ಅವರೊಬ್ಬ ಸುಪ್ರೀಂ ಮಾಸ್ಟರ್. ಅದು ಕೂಡ ನನಗೆ ಅರ್ಥ ಆಗಿರ್ತಕ್ಕಂಥ ಸತ್ಯ ಮೇಡಮ್. ಅವ್ರು ಎಷ್ಟು ಅವ್ರಿಗೆ ಕ್ಲಿಯರ್ ವೈನ್ ಆಗಿರ್ತಾರೆ ಅಂತಂದ್ರೆ, ಮಾಸ್ಟರ್ಸ್ ಒಂದು ಸಂದರ್ಭದಲ್ಲಿ ನನಗೆ ಯಾವುದೋ ಒಂದು ವಿಷಯಕ್ಕೆ ನನ್ ಗೈಡೆನ್ಸ್ ಬೇಕು, ನಾನು ಒದ್ದಾಡ್ತಾ ಇದ್ದೀನಿ, ಅದು ನಂಗೆ ಅರ್ಥ ಆಗದೆ ಇದ್ದಂತ ಸ್ಥಿತಿಯಲ್ಲಿ ಒಂದೇ ಸರ್ತಿ ಕ್ಲಾರಿಟಿಯಿಂದ ಅವ್ರು ಮಾತಾಡ್ಬಿಟ್ರು. ಅವ್ರು ಯಾಕಂಗ್ ಮಾತಾಡಿದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಆ ಸೋಲು ಅಷ್ಟು ಅದ್ಭುತವಾಗಿ ನನ್ನ ಗೈಡ್ ಮಾಡಕ್ಕೆ ನನ್ನ ಪತಿಯ ಒಂದು ಪಾತ್ರವನ್ನ ತಗೊಂಡು ಬಂದಿರ್ತಕ್ಕಂಥದ್ದು ಮಹಾಯೋಗೀಶ್ವರ ಅವರು. ಆದ್ರೆ ಪ್ರಸ್ತುತ ಅವರ ಅಪಿಯರೆನ್ಸ್ ಆಗಿರ್ಬೋದು, ಅವರ ಸ್ಥಿತಿಗತಿಗಳಾಗಿರ್ಬೋದು, ಕಾರ್ಮಿಕ್ ಸ್ಟೇಜ್ ಅಲ್ಲಿ ಇದೆ ಅನ್ನೋಂಥ ರೀತಿಯಲ್ಲಿ ಇರುತ್ತೆ. ಆದ್ರೆ ಆ ಸೋಲ್ ಪವರ್ ಏನು ಅನ್ನೋದು ನನಗ್ ಮಾತ್ರ ಗೊತ್ತು. ಸೊ ಹೀಗೆ ಆಲ್ ಇನ್ ಒನ್ ಆಗಿ ನಮ್ಮ ಮನೆಯವರು ಆ ರೀತಿಯಾಗಿ ಇದ್ದಾಗ, ಅರಿಷಡ್ ವರ್ಗಗಳು, ಕೋಪ, ತಾಳ್ಮೆ, ಸಹನೆ, ಇವೆಲ್ಲ ಏನೇನಿದೆ ಅದೆಲ್ಲ ಕೂಡ ಇವನ್ ಗೆಲ್ಲೋದಾಗಿರ್ಬೋದು, ಅವುಗಳನ್ನ ಜಾಗೃತ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲದಕ್ಕೂ ನನ್ನ ಕುಟುಂಬನೇ ನನಗೆ ಮೊದಲ ಆಧಾರ. ನನ್ನ ಕುಟುಂಬನೇ ನನಗೆ ಮೊದಲ ಶಾಲೆ. ನನ್ನ ಕುಟುಂಬದ ಸದಸ್ಯರೇ ನನಗೆ ಮೊದಲ ಗುರುದೇವತೆಗಳು. ಅದೇ ಅದೇ ಮೇಡಮ್, ಇವಾಗ ಶುರುವಾಗಿ ಇವಾಗ ಮತ್ತೆ ಮುಂದಕ್ಕೆ ಇವೆಲ್ಲ ಕೂಡ ನಡೀತಾ ಇರುವಂತದ್ದು. ಅದೇ ನನ್ಗೇನ್ ಅನ್ನಿಸ್ತು, ಅವಾಗ ಇನ್ನೂ ಇಷ್ಟೊಂದು ಇದು ಬಂದಿರಲ್ಲ. ಇವಾಗ ಇದೆಲ್ಲ ಕಳ್ಕೋಬೇಕು ಅನ್ನೋದು, ಜಸ್ಟ್ ಏನಾದ್ರು ಹೇಳ್ದಾಗ ಸಡನ್ ಆಗಿ ಕೋಪ ಬರೋದು ಇದೆಲ್ಲ ಆಗ್ತಿರುತ್ತೆ. ಅವಾಗ ನನಗೆ ಇವರು ನನಗೆ ಕಲ್ಸೋದಕ್ಕೆ ಬರ್ತಿದ್ದಾರೆ ಅನ್ನೋ ಅರಿವಿರೋದಿಲ್ಲ. ನಾವು ಅವಾಗ ವಾಪಸ್ ಏನಾರು ಇದನ್ ಮಾಡಿರ್ತೀವಿ. ಅದಕ್ಕೆ ಅವಾಗ್ಲೇ ಗೊತ್ತಾಗ್ತಿತ್ತ ನಿಮ್ಗೆ, ಅಥವಾ ಇವಾಗ ನನ್ಗೆ ಮಾಸ್ಟರಿ ಅಂತ ಗೊತ್ತಾಗ್ತಾ ಇತ್ತ ಅಂತ? ಧ್ಯಾನಕ್ಕೆ ಬಂದ ನಂತರ, ಪತ್ರಿಜಿ ಜ್ಞಾನ ಸಿಕ್ಕಿದ ನಂತರ ನನ್ನ ಜೀವನದಲ್ಲಿ ಬದಲಾವಣೆಗಳು ಬಂದಿದ್ದು. ರೇಖೆಯಲ್ಲಿದ್ದಾಗ ನನಗೆ ಅತೀಂದ್ರಿಯ ಅನುಭವಗಳು ಎಕ್ಸ್ಟ್ರಾಡಿನರಿಯಾಗಿ ಸಿಗ್ತಾ ಇತ್ತು. ಪ್ರಜ್ಞೆಯ ವಿಕಾಸ ಆಗಿರ್ಲಿಲ್ಲ ಪೂರ್ತಿಯಾಗಿ. ನನಗೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ನನಗೆ ಆಧ್ಯಾತ್ಮಿಕ ವಿಚಾರಗಳು ಗೊತ್ತಿದ್ದು. ಆದ್ರೆ ಪತ್ರಿಜಿ ಮಾರ್ಗಕ್ಕೆ ಬಂದ ನಂತರ, ಜ್ಞಾನ ಸಿಕ್ಕ ನಂತರ ಪ್ರಜ್ಞೆಯ ವಿಕಾಸ ಆಗಿದ್ದು. ಇದು ವ್ಯತ್ಯಾಸ. ಸಾಧನೆ ಮಾಡಿದ್ರೆ ರಾಕ್ಷಸರಿಗೂ ಶಕ್ತಿಗಳು, ಸಿದ್ಧಿಗಳು ಸಿಗುತ್ತೆ, ನಮಗೂ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ ಸಾಧನೆ ಮಾಡಿದಾಗ. ಅದಲ್ಲ ಆಧ್ಯಾತ್ಮಿಕತೆ. ಪ್ರಜ್ಞೆಯ ವಿಕಾಸ ಆಗೋದು, ಇರುವಂತ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗೋದು, ಟ್ರಾನ್ಸ್ಫಾರ್ಮ್ ಆಗೋದಿದೆಯಲ್ಲ, ಅದು ಆಧ್ಯಾತ್ಮಿಕತೆ. ಹಾಗಾಗಿ ನಿಜವಾದ ಆಧ್ಯಾತ್ಮಿಕತೆ ನನ್ನ ಜೀವನದಲ್ಲಿ ಪ್ರಾರಂಭ ಆಗಿದ್ದು ಪತ್ರಿಜಿ ಮಾರ್ಗಕ್ಕೆ ಬಂದ ನಂತರ.
ಹಾ ಮೇಡಮ್, ಇದು ಅದೇ ಏನೂ ನಾವ್ ಹಂಗೆ ಸುಮ್ನೆ ಧ್ಯಾನ ಮಾಡ್ತೀವಿ, ಯಾವ ಜ್ಞಾನನೂ ನಮ್ಗಿಲ್ಲ ಇರೋದಿಲ್ಲ, ನಾನೇನು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತಂದ್ರೆ ಇದೆಲ್ಲ ಸಾಧ್ಯ ಆಗಲ್ಲ ಅಂತ ಒಂದಂತೂ ಸ್ಪಷ್ಟ ಆಯ್ತು ಮೇಡಮ್. ಒಂದಷ್ಟು ಜ್ಞಾನ ಬೇಕು, ಮಾರ್ಗದರ್ಶಕರು ಬೇಕು, ಟೀಚರ್ ಬೇಕು, ನಿಮ್ಮಂತ ಗುರುಗಳು ಬೇಕು ಅನ್ನೋದು ಮಾತ್ರ ಅದು ಇದ್ದಾಗ ನಾವು ಆ ದಾರಿಗೆ ಹೋಗಕ್ ಸಾಧ್ಯ ಆಗುತ್ತೆ ಅನ್ನೋದು ಮಾತ್ರ ಅರ್ಥ ಆಯ್ತು ಮೇಡಮ್. ತುಂಬಾ ಜ್ಞಾನ ಕೊಡ್ತಿದ್ದೀರಿ ಮೇಡಮ್. ಹೀಗೆ ಒಂದಷ್ಟನ್ನ ಇನ್ನೂ ಒಂದು ಡಿಫ್ರೆಂಟ್ ಆಗಿ ನೀವು ಹೆಂಗೆ ನಾವು ನಮ್ಮ ಇದನ್ನ ಕಳ್ಕೋಬೇಕು ಅನ್ನೋದನ್ನ ಒಂದಷ್ಟು ಪ್ರಾಕ್ಟಿಕಲ್ ಆಗೇ ಹೇಳಿ ಕಲಿಸ್ತಾ ಹೋಗ್ಬೇಕು ಅಂತ ಅನ್ನೋದು ನನ್ನ ರಿಕ್ವೆಸ್ಟ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದ್ರಿಂದನೇ ಬೇಕಾದಷ್ಟು ಕಲಿಬಹುದು. ಬಟ್ ಆದ್ರೆ ಅವ್ರ ಹೆಂಗಾಗ್ಬಿಡತ್ತೆ ಅಂದ್ರೆ ಅವ್ರ ಸ್ಥಿತಿನೇ ಬೇರೆನಪ್ಪ. ಅವ್ರ ಟೀಚರ್, ಅವ್ರಿಗೆ ಬೇಕಾದಷ್ಟು ಜ್ಞಾನ ಇರುತ್ತೆ, ಅವ್ರು ಹೆಂಗೋ ಮಾಡ್ಕೊಂತಾರೆ, ನಾವು ಆರ್ಡಿನರಿ ಆಗಿರ್ತೀವಿ, ನಾವು ಆತರ ಎಲ್ಲ ಇರಕ್ ಆಗಲ್ಲ, ನಮ್ ಕಷ್ಟ ಅವ್ರಿಗೇನ್ ಗೊತ್ತೆ. ನಾನು ಈ ತರ ಏನಾರು ಹೇಳ್ಬೇಕಾರೆ ಯಾರಿಗಾದ್ರು, ನಿನಗೇನವ ನಿಮ್ ಮನೆಗೆ ಅಂದ್ರೆ ನಾನಿದ್ದಿದ್ದು ತವ್ರ ಮನೇಲೆ, ಅಂದ್ರೆ ನಾನು ಮತ್ತೆ ಬೇರೆ ಮನೆಗೆ ಹೋಗಿಲ್ಲ ಮದ್ವೆ ಆಗಿ. ನಾನು ಇದ್ದಿದ್ದು ಅಪ್ಪ ಅಮ್ಮನ ಜೊತೆಗೇನೆ ಮೊದ್ಲು ಹುಟ್ಟಿದ ಮನೆಗೆ ಇರೋದು, ನಮ್ಮ ಮನೆಯವರೇ ಮನೆ ಹಳೆಯಾಗಿ ಬಂದಿರೋದು. ನಿನಗೆ ಅತ್ತೆ ಮಾವಂದೇನೋ ಇದಿಲ್ಲ, ನಿಮ್ಮ ಮನೆಯವರು ನಿನಗೆ ಸಪೋರ್ಟಿವ್ ಆಗೇ ಇದ್ದಾರೆ, ನೀನೇನೋ ಮಾಡ್ತೀಯ, ಹಿಂಗೆಲ್ಲ ಹೇಳ್ತಾರೆ. ನಾನು ಈ ಧ್ಯಾನದ ಬಗ್ಗೆ ಬರ್ರಿ ಅಂತ ಹೇಳಿದಾಗ ನಮ್ಮನ್ ಕಳ್ಸಲ್ಲ ಈ ತರ ಅಂತ ಹಂಗೆ ಆ ಸ್ಥಿತಿನ ನಾವ್ ಹೆಂಗ್ ಗೆಲ್ಬೇಕು ಅನ್ನೋದನ್ನು ಒಂದಷ್ಟು ಹೇಳ್ಕೊಡ್ಬೇಕು ಮೇಡಮ್ ನೀವು. ಅದೇ ಒಂದಷ್ಟು ಬೇಕು ಇಂಥ ಜ್ಞಾನ. ಮುಂದಿನ ಅವಕಾಶಗಳಲ್ಲಿ ನೀವೆಲ್ಲರೂ ಈ ತರ ಬೇಕು ಅಂತ ಏನ್ ಬಯಸ್ತಾ ಇದ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನನ್ನ ಹೆಂಗ್ ತಯಾರು ಮಾಡ್ತಾರೋ, ಹೆಂಗೆ ನನ್ನ ಮುಖಾಂತರ ಜ್ಞಾನ ಕೊಡ್ತಾರೋ ಕೊಟ್ಕೊಳ್ಳಿ ಮೇಡಮ್. ನಾನ್ ರೆಡಿ ಇದ್ದೀನಿ, ಈ ಮಾಧ್ಯಮ ರೆಡಿ ಇದೆ, ಖಂಡಿತ ಆಗ್ಬೋದು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಸುರನಾಗಂಬಿಕ. ನಮಸ್ತೆ ಸುರನಾಗಂಬಿಕ. ನಮಸ್ತೆ 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 ನಮಸ್ತೆ. ಅಶ್ವಿನಿ ಮೇಡಮ್ ಹೇಳ್ದಂಗೆ ನವದ ದುರ್ಗೆಯರ ಸಂಗಮ ನೀವು, ಖಂಡಿತವಾಗ್ಲು. ನನಗ್ ಒಂದು ಪ್ರಶ್ನೆ ಏನ್ ಬಂತು ಅಂತಂದ್ರೆ, ನಿಮ್ಮ ಮೊದಲ ಹೆಸರೇ ಸುರನಾಗಂಬಿಕನೋ ಅಥವಾ ನೀವು ಚೇಂಜ್ ಮಾಡ್ಕೊಂಡಿದ್ದ ಅಂತ ಒಂದು ಪ್ರಶ್ನೆ. ಇದು ನೋಡಿ, ಸಂಬಂಧಪಟ್ಟಂಗೆ ನಾನು ನನ್ನ ಜೀವನದ ವಿಚಾರ ಹಂಚ್ಕೊಂಡಿರ್ಲಿಲ್ಲ, ಈಗ ಅದನ್ನು ಕೂಡ ಕೆದಕ್ಬಿಟ್ಟು ತೆಗೆದ್ಬಿಟ್ರಿ ನೀವು. ಓಕೆ ಮೇಡಮ್, ಹೇಳ್ತೀನಿ ಮೇಡಮ್. ನನ್ನನ್ನ ಸ್ಕೂಲ್ಗೆ ಸೇರ್ಸ್ಬೇಕಾದ್ರೆ ಆಕ್ಚುಲಿ ನನಗೆ ಜಾತಕ ನಾಮ ಬೇರೆ, ನಕ್ಷತ್ರ ನಾಮ ಬೇರೆ, ರೂಢಿ ನಾಮ ಬೇರೆ. ನಕ್ಷತ್ರ ನಾಮ ಬಂದು ಭಾಗ್ಯಲಕ್ಷ್ಮಿ ಅಂತ ಇಟ್ಟಿದ್ರಂತೆ, ಆದ್ರೆ ಅದು ಎಲ್ರಿಗೂ ಹೇಳ್ಬಾರ್ದು ಅಂತ ಹೇಳ್ತಾರಂತೆ. ಸೊ ಹಂಗಾಗಿ ರೂಢಿ ನಾಮ ಬಂದು ನಾಗ ಅಂಬಿಕಾ ಅಂತ ಇಟ್ಟಿದ್ದಾರೆ. ನಾಗ ಅಂಬಿಕಾ, ಚೌಡೇಶ್ವರಿ ವರದಿಂದ ಹುಟ್ಟಿದೀನಿ ಅನ್ನೋದಕ್ಕೆ ಅವಳ ಹೆಸರು ಅಂಬಿಕಾ ಅಂತ ಬರ್ಬೇಕು ಅನ್ನೋದೊಂದು ವಿಚಾರ. ಇನ್ನು ಉಳಿದಂತೆ ನಾಗ ಅನ್ನುವಂಥದ್ದು ನಮ್ಮ ತಂದೆ ಮನೆ ದೇವರು ನಂಜನಗೂಡು ನಂಜುಂಡೇಶ್ವರ. ಸೊ ಅವನ ಹೆಸರು ಬರ್ಬೇಕು ಅಂತ ಅಂದ್ಬಿಟ್ಟು ನಾಗ ಪ್ಲಸ್ ಅಂಬಿಕಾ, ನಾಗ ಅಂಬಿಕಾ ಅಂತ ಹೆಸರು ಇಟ್ಟಿರೋದು. ಇನ್ನು ಅದಕ್ಕೆ ಇನಿಷಿಯಲ್ ಇತ್ತು ಎಲ್ ಅಂತ. ಅಂದ್ರೆ ಸೂರ, ಎಲ್ ಅಂದ್ರೆ ಲಕ್ಷ್ಮೀ ಶೆಟ್ಟಿ. ಸೂರ ಲಕ್ಷ್ಮೀ ಶೆಟ್ಟಿಯ ಮಗಳು ನಾಗಾಂಬಿಕಾ, ಈ ಒಂದು ಕ್ಲಾರಿಟಿ ಇದ್ದಿದ್ದು ಹೆಸರಿಗೆ. ಸೊ ನಮ್ಮಪ್ಪ ನನ್ನನ್ನ ಸ್ಕೂಲ್ಗೆ ಸೇರ್ಸಕ್ಕೆ ಅಂತ ಹೋದ್ರೆ ಅಲ್ಲಿ ಹೆಡ್ ಮೇಸ್ಟ್ರು ನಮ್ಮಪ್ಪ ಇಬ್ರು ಫ್ರೆಂಡ್ಸ್. ಏಮಯ್ಯ ಶೆಟ್ಟಿ ಅಂತ, ತೆಲುಗುನಲ್ಲಿ, ನಮ್ದು ತೆಲುಗು ಮಾತಾಡೋದು ಜಾಸ್ತಿ ಆ ಕಡೆ. ಏನಯ್ಯ ಶೆಟ್ಟಿ, ನಿನ್ ಮಗಳದು ಇನಿಷಿಯಲ್ ಎಲ್ ಅಂತ ಇಟ್ಟಿದ್ಯಲ್ಲ, ಅಂದ್ರೆ ಏನು, ಎಲ್ ಅಂದ್ರೆ ಏನಯ್ಯ ಅಂತ ಕೇಳಿದ್ರಂತೆ. ಸರ್ ಅಂದ್ರೆ ಸೂರ, ಎಲ್ ಅಂದ್ರೆ ಲಕ್ಷ್ಮೀ ಶೆಟ್ಟಿ, ಸೂರ ಲಕ್ಷ್ಮೀ ಶೆಟ್ಟಿ ಮಗಳು ನಾಗಾಂಬಿಕಾ ಸರ್ ಅಂತಂದ್ರೆ, ಅನ್ನೋದಿಕ್ಕೆ ಸೂರ ಅಲ್ವಾ, ನಿನ್ ಮಗಳಿಗೆ ನಿಮ್ ವಂಶದ ಹೆಸರು ನಾನು ಸೇರ್ಸ್ಬಿಡ್ತೀನಯ್ಯ, ಸೂರ ನಾಗಾಂಬಿಕಾ ಅಂತ ಇರ್ಲಿ ಅಂದ್ರೆ, ಸೇರ್ಸಿ ಸರ್ ಅಂತ ಅಂದ್ರಂತೆ. ಹಂಗೆ ಹೇಳಿ ನನ್ನ ಹೆಸರು ಎಲ್ ನಾಗಾಂಬಿಕಾ ಅಂತ ಇರ್ಬೇಕಾಗಿದ್ದು ಸೂರ ನಾಗಾಂಬಿಕಾ ಅಂತ ಕ್ರಿಯೇಟ್ ಆಯ್ತು. ಸೊ ಸೂರ ಅನ್ನೋದು ನಮ್ಮ ತಂದೆ ಮನೆತನದ ಹೆಸರು. ಮತ್ತೆ ಇವಾಗ ನಾನು ಬರ್ದಿರ್ತಕ್ಕಂಥ ಪುಸ್ತಕಗಳಲ್ಲಿ ಕೊನೆಯಲ್ಲಿ ಬಲ್ಸ ಅಂತ ಸೇರ್ಸಿರ್ತೀನಿ. ಬಲ್ಸ ಅನ್ನೋದು ನಾನು ಹೋಗಿರ್ತಕ್ಕಂಥ ಅತ್ತೆ ಮನೆತನದ ಹೆಸರು. ಸೂರ, ಬಲ್ಸ ಇವೆರಡರದ್ದು ಮಧ್ಯದಲ್ಲಿ ನಾಗಾಂಬಿಕಾ. ನಿಮ್ಮ ಕಲ್ಲು ಮುಳ್ಳುಗಳ ದಾರಿಯನ್ನ ಬಹಳ ಸ್ವಾರಸ್ಯಕರವಾಗಿ ಹೇಳ್ತೀರಾ. ಅದನ್ನ ನೀವು ಎಂಜಾಯ್ ಮಾಡ್ಕೊಂಡು ಹೇಳ್ತೀರಾ. ಅದು ತುಂಬಾ ಅನುಭವಿಸಿ, ಅವಾಗವಾಗ ಅನುಭವಿಸಿದಿರೋ ಅನ್ನೋ ಮಟ್ಟಕ್ಕೆ ಹೇಳ್ತೀರಾ. ಅದು ಎಲ್ಲರಿಗೂ ಅಸಾಧ್ಯ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ತೀರಾ. ಅದನ್ನ ಎಲ್ಲರಿಗೂ ಮನಸ್ಸು ಒಳಕ್ ಹೋಗುತ್ತೆ, ಎಲ್ಲರಿಗೂ ಟಚ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿ ಹೇಳ್ತೀರಾ. ಆ ಕಲೆ ನಿಮ್ಮಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತೆ ನೆನಪಿನ ಶಕ್ತಿನೂ ತುಂಬಾ ಇದೆ. ನಿಮ್ಗೆ ನೆನಪಿನ ಶಕ್ತಿ ಅದು ಎಷ್ಟು ದೇವ್ರು ಕೊಟ್ಟಿದ್ದಾನೋ ಗೊತ್ತಿಲ್ಲ, ತುಂಬಾ ನೆನಪಿನ ಶಕ್ತಿ ಇದೆ. ನನ್ಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ನಾವು ಸಮತೋಲನದಲ್ಲಿ ಇಟ್ಕೊಳ್ಳೋದು, ನಾವ್ ಎಲ್ಲದನ್ನು ಅರಿಷಡ್ ವರ್ಗಗಳಾಗ್ಲಿ ಎಲ್ಲದನ್ನು ನಾವು ಸಮತೋಲನವಾಗಿ ಇಟ್ಕೊಳ್ಳೋದು ಬಹಳ ಕಷ್ಟ ಇದೆ.
ಅದನ್ನ ಅದನ್ನ ಈ ಧ್ಯಾನ ಜ್ಞಾನ ಪಡೆದು ಮಾತ್ರ ಸಾಧ್ಯನಾ ಅಂತ. ಹೌದು ಮೇಡಮ್, ಹೌದು. ಧ್ಯಾನಕ್ಕೆ ಬರೋಕ್ ಮೊದ್ಲು ಇದೇನೂ ಇರ್ಲಿಲ್ಲ. ಇಲ್ಲ ನಮ್ಮ ಮನೆಯವ್ರು ಇರ್ಬೇಕು, ಇಲ್ಲ ನಾನ್ ಇರ್ಬೇಕು ಅನ್ನೋ ರೇಂಜ್ಗೆ ನಾನು ಇದ್ದಿದ್ದು. ಎಷ್ಟೋ ಸರ್ತಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಕೂಡ ಮಾಡಿದ್ದಿದ್ದು. ಅವಾಗ ಆ ರೀತಿಯಾಗಿತ್ತು. ಅದೇ ಧ್ಯಾನಕ್ಕೆ ಬಂದ ನಂತರ, ಜ್ಞಾನ ಸಿಕ್ಕದ ನಂತರ, ಪ್ರಜ್ಞೆಯ ವಿಕಾಸ ಆದ ನಂತರ ಇವಾಗ ಈ ರೀತಿಯಾಗಿ ತಯಾರಾಗಿರ್ತಕ್ಕಂಥದ್ದು. ಹಂಗಂತ ಏನು ಇವಾಗ ನೀವೆಲ್ಲ ಏನೋ ದೊಡ್ಡ ದೊಡ್ಡದಾಗಿರೋ ಪದಗಳನ್ನ ಬಳಸ್ತಾ ಇದೀರಲ್ಲ, ಅಂತ ಸೀನ್ ಇಲ್ಲ ಮೇಡಮ್. ಇವತ್ತಿಗೂ ಇನ್ನು ಆ ಭಾವೋದ್ವೇಗಗಳನ್ನ ಗೆಲ್ಲಕ್ಕಾಗ್ದಂಗೆ ತಪ್ಪಂತ ಬಿದ್ದೋಗ್ತಾನೆ ಇದ್ದೀನಿ. ಹೇಳಿದ್ನಲ್ಲ ನೆನ್ನೆ, ಮೊನ್ನೆ ದಿನ ಮತ್ತೆ ನಾನು ಅಂಥದ್ದೇ ಭಾವೋದ್ವೇಗ ಯಾವ ರೇಂಜ್ ಅಲ್ಲಿ ನನಗೆ ಬ್ಲಾಸ್ಟ್ ಆಗಿತ್ತು ಅಂದ್ರೆ, ಬಾಬಾಜಿ ಅವ್ರನ್ನ, ಪತ್ರಿಜಿ ಅವ್ರನ್ನ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡಿದ್ದೀನಿ. ಗುರುತತ್ವ ಅನ್ನೋದಿದ್ಯಾ, ದೈವತ್ವ ಅನ್ನೋದಿದ್ಯಾ, ಇಷ್ಟೆಲ್ಲ ಇನ್ನರ್ ವರ್ಕ್ ಮಾಡಿ ನಾನೇನ್ ಉದ್ಧಾರ ಆಗಿದ್ದೀನಿ, ಆಧ್ಯಾತ್ಮಿಕತೆ ಅನ್ನೋದೇನಿದೆ, ಇದೇನು ಇಲ್ಲ, ಎಲ್ಲ ಸುಳ್ಳು. ನನ್ಗೆ ಇವಾಗ ನನ್ನ ಜೀವನದಲ್ಲಿ ಪ್ರಾಕ್ಟಿಕಲಿಟಿಯಲ್ಲಿ ಏನಿದೆ ಅಷ್ಟೇ ಸತ್ಯ, ನಿಮ್ದೆಲ್ಲ ಬೊಗಳೆ ಹೋಗ್ರಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರೇಗಾಡುವಂಥದ್ದು, ಎಗರ್ಲಾಡುವಂಥದ್ದು ಕೂಡ ನಡೆದಿದೆ. ನನ್ ಸ್ಕೂಲಲ್ಲಿ ಕೆಲಸ ಇದೆ, ಟೀಚರ್ ಕೆಲಸ ಮಾಡ್ಬೇಕು, ಮನೆಗ್ ಬಂದ್ರೆ ಹೆಂಡತಿಯಾಗಿ, ತಾಯಿಯಾಗಿ ನನ್ ಕರ್ತವ್ಯ ನಾನು ನೋಡ್ಕೋಬೇಕು, ಮನೆ ಕಡೆ ಗಮನ ಕೊಡ್ಬೇಕು, ಇಷ್ಟೇ ಹೋಗ್ರಿ, ಇನ್ನೇನು ಇಲ್ಲ, ಎಲ್ಲ ಸುಳ್ಳು ಅಂತ ಈ ರೇಂಜ್ ಅಲ್ಲಿ ನಾನು ಟ್ರಿಗರ್ ಮಾಡಿದಿದ್ದು. ಆದ್ರೆ ಅವ್ರಿಗೆ ಗೊತ್ತು, ನಗ್ತಾ ಇರ್ತಾರೆ ಮಾಸ್ಟರ್. ಗುರುದೇವತೆಗಳು ನನ್ನ ಚೇಷ್ಟೆಗಳನ್ನ ನೋಡಿದಾಗ ನಗ್ತಾ ಇರ್ತಾರೆ. ಅವ್ರಿಗೆ ಅದನ್ನೆಲ್ಲ ಹೆಂಗೆ ಕೂಲ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತು. ಒಂದು ಸರ್ತಿ ಕೂಲ್ ಮಾಡಿದ್ದಾರೆ ಅಂದ್ರೆ, ಪರೀಕ್ಷೆ ಮಾಡಿದೀನಿ, ಬಹಳ ದುಃಖ ಬರುತ್ತೆ, ತುಂಬಾ ಆನಂದ ಬರುತ್ತೆ. ಆನಂದ ಬಂದ್ರು ದುಃಖ ಬಂದ್ರು ಹೃದಯದಿಂದಾನೇ ಬರುತ್ತೆ, ಇಲ್ಲಿಂದ ಬರಲ್ಲ. ಇಲ್ಲಿ ಏನೂ ಇರಲ್ಲ, ಇಲ್ಲೇ ಇರುತ್ತೆ ಎಲ್ಲಾನು ನನಗೆ. ಸೊ ದುಃಖ ಒಳಗಡೆಯಿಂದ ಆಳವಾಗಿ ಬಂದಾಗ ಆ ತೀವ್ರತೆ ಅದು ಇನ್ ಮುಂದಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಅದ್ ಎಷ್ಟು ಹೀಲಿಂಗ್ ಎನರ್ಜಿ ಕಳಿಸ್ತಾರೆ ನನಗೆ ಅಂದ್ರೆ, ದುಃಖ ಬರ್ತಾ ಇರುತ್ತೆ, ಅದ್ ಹಂಗೆ ಕರ್ಗೋಗ್ತಾ ಇರುತ್ತೆ. ಅಳೋಕ್ಕೂ ಬಿಡೋದಿಲ್ವಲ್ಲಪ್ಪ ನೀವು ಅಂತ ಅಂದ್ಬಿಟ್ಟು ಹಂಗೂ ಕೂಡ ಸಿಡಿ ಸಿಡಿ ಅಂತ ಅವ್ರ ಮೇಲೆ ಎಗರ್ಲಾಡ್ತಾ ಇರ್ತೀನಿ ಮಾಸ್ಟರ್. ಈ ರೀತಿಯಾಗಿ ಇರುತ್ತೆ. ಅದು ಅದ್ಭುತವಾದ ಅನುಭೂತಿ ಮಾಸ್ಟರ್. ಹೆಂಗೆ ಆ ವೈಬ್ರೇಷನ್ಸ್ ಬರುತ್ತೆ ಗುರುದೇವತೆಗಳ ಕಡೆಯಿಂದ ಅಂದ್ರೆ, ಅವ್ರ ಪ್ರೀತಿನ, ಅವ್ರ ವಾತ್ಸಲ್ಯನ, ನಮ್ಮ ಈ ಕ್ಷಣಿಕವಾಗಿರ್ತಕ್ಕಂಥ ಅಲ್ಪ ಬುದ್ಧಿಗಳು, ಅಲ್ಪ ಆವೇಶಗಳಿಂದ ನಾವು ನಡ್ಕೊಳ್ಳುವಂತ ರೀತಿ ನೀತಿನ ಅವರು ಒಂದ್ ರೀತಿ ನೋಡ್ತಾ ಇರ್ತಾರೆ, ಆನಂದವಾಗಿ ಎಂಜಾಯ್ ಕೂಡ ಮಾಡ್ತಾ ಇರ್ತಾರೆ. ಹೆಂಗೆ ಅಂದ್ರೆ, ಪುಟ್ಟ ಮಕ್ಕಳು ಅವ್ರು ಒಡಿಯಕ್ ಬರೋದು, ಕಚ್ಚಕ್ ಬರೋದು, ಒದಿಯೋದು, ಏನೇನೋ ಚೇಷ್ಟೆಗಳು ಮಾಡ್ತಾರಲ್ವಾ, ಅದನ್ನೆಲ್ಲ ನಾವು ಪುಟ್ಟ ಮಕ್ಕಳದ್ದು ಏನು ಅಂತ ನಾವು ಎಂಜಾಯ್ ಮಾಡ್ತೀವಲ್ವಾ, ಆ ರೀತಿಯಾಗಿ ಅವರು ನಮ್ಮನ್ನ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ, ಹಾಗೆ ಕೈ ಹಿಡಿದು ನಡೆಸ್ತಾ ಇರ್ತಾರೆ. ಈ ಧ್ಯಾನ ನಿಮ್ಮಂತವ್ರ ಜ್ಞಾನ, ಧ್ಯಾನ ನಿಮ್ಮಂತವ್ರು ಹಂಚೋ ಜ್ಞಾನದಿಂದ ಮಾತ್ರ ನಮ್ಮ ಸುತ್ತ ಇರೋರೆಲ್ಲ ನಮಗೆ ಪಾಠ ಕಲ್ಸಕ್ ಬಂದಿದ್ದಾರೆ. ಅವ್ರನ್ನ ನಾವು ಅವರ ಇದ್ರಲ್ಲೇ ಬಿಟ್ಬಿಟ್ಟು ನಾವು ಬದುಕಬೇಕು ಅನ್ನೋದು ಗೊತ್ತಾಗೋದು ಇದರಿಂದ, ಜ್ಞಾನದಿಂದ ಮಾತ್ರ ಮೇಡಮ್. ಸುಮ್ನೆ ಧ್ಯಾನ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ, ನಮ್ಗೆ ಅದು ಜ್ಞಾನ ಬೇಕು. ಅವ್ರನ್ನೆಲ್ಲ ನಾವು, ನಮಗ್ ಅನುಭವ ಕೊಡಕ್ ಬಂದಿರೋರು, ನಮಗ್ ಬುದ್ಧಿ ಕಲ್ಸಕ್ ಬಂದಿರೋರು ಅವರೇ. ನೀವ್ ಹೇಳಿದಲ್ಲ ನಿಮ್ಮ ಹಸ್ಬೆಂಡ್ ನನಗೆ ಯೋಗೀಶ್ವರರು ಅಂತ, ನಾವು ಎಲ್ಲರನ್ನು ಬುದ್ಧಿ ಕಲ್ಸಕ್ಕೆ ಇದ್ ಮಾಡ್ತಾ ಇರ್ತಾರಲ್ಲ, ಟ್ರಿಗರ್ ಮಾಡ್ತಾ ಇರ್ತಾರಲ್ಲ, ಅವ್ರನ್ನೆಲ್ಲ ಯೋಗೀಶ್ವರರು ಅಂದ್ಕೊಂಡ್ರೆ ನಾವು ನಮ್ಮ ಆನಂದನ ನಾವು ಪಡ್ಕೋಬಹುದು ಅಂತ ಅನ್ಸುತ್ತೆ ಅಲ್ಲ ಮೇಡಮ್? ಅಂದ್ಕೊಳ್ಳೋದಲ್ಲ ಮೇಡಮ್, ಅವ್ರು ನಿಜವಾಗ್ಲೂ ಪರಮ ಯೋಗೀಶ್ವರರು, ಇದೇ ಸತ್ಯ. ಅದು ಅನ್ಕೋಬೇಕು ಅಂತ ಅನ್ಕೊಂಡ್ರೆ ಅಲ್ಲಿ ಏನೋ ದುಃಖದಿಂದ, ಹತಾಶೆಯಿಂದ ನಾವ್ ಅದನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದೀವಿ ಅನ್ನೋದಾಗತ್ತೆ. ಆದರೆ ಹತಾಶೆಯಿಂದ, ದುಃಖದಿಂದ ನಾವ್ ಇರೋದನ್ನ ಒಪ್ಕೊಂಡು ಏನೋ ಸಹನೆಯಿಂದ ಹೋಗ್ತಾ ಇದೀನಿ ಅಂದ್ರೆ ಅದು ಬ್ಲಾಕೇಜ್ ಆಗೇ ಇರುತ್ತೆ, ಅಲ್ಲಿ ನಮ್ಗೆ ಮುಕ್ತಿ ಇರಲ್ಲ. ಆದ್ರೆ ಸತ್ಯ ಏನಿದೆ, ಆ ಒಂದು ಸತ್ಯ ಇರುತ್ತಲ್ವಾ, ಆ ಒಂದು ಸತ್ಯವನ್ನ ಜೀರ್ಣ ಮಾಡ್ಕೋಬೇಕು, ಒಪ್ಕೋಬೇಕು. ನಮ್ಮ ಅಂತರಂಗದಿಂದ ಅದನ್ನ ನಾವು ಒಪ್ಕೊಂಡಾಗ ಆಗ ಅದು ಆನಂದವಾಗಿ ಪರಿವರ್ತನೆ ಆಗತ್ತೆ, ಟ್ರಾನ್ಸ್ಫಾರ್ಮ್ ಆಗತ್ತೆ. ಇದು ಮೇಡಮ್ ನನ್ನ ಜೀವನದಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು. ನಾನ್ ಸಪ್ರೆಸ್ ಮಾಡಕ್ ನಾನ್ ತಯಾರಿಲ್ಲ ಮೇಡಮ್. ಅದ್ ಎಂಥದಾದ್ರೂ ಆಗಿರ್ಲಿ, ಹೊರಗಡೆ ಹಾಕ್ಬಿಡ್ತಾ ಇರ್ತೀನಿ, ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾ ಇರ್ತೀನಿ. ಕ್ಲಿಯರ್ ಮಾಡ್ಕೊಳ್ದೇ ಇದ್ರೆ ನಾನ್ ನಂಬಿರೋರು ಬಿಡೋದು ಇಲ್ಲ. ಆ ಗುರುದೇವತೆಗಳು ಅದನ್ನ ಸಿನಿಮಾ ತೋರಿಸ್ದಂಗ್ ತೋರಿಸ್ತಾನೆ ಇರ್ತಾರೆ ನನ್ಗೆ. ನೋಡು ಸಾಕಿದು, ಆಚೆ ಹಾಕ್, ಆಚೆ ಹಾಕ್ ಅಂತ ಹೇಳ್ತಾನೆ ಇರ್ತಾರೆ ಮೇಡಮ್. ಎಸ್, ಇದು ನಿಮ್ಮ ಶರೀರದ ಬಗ್ಗೆ ಒಂದು ಹೇಳಿದ್ರಿ ಮೇಡಮ್. ಒಂದು ದಯಮಾಡಿ ನಿಮ್ಮ ಇದನ್ನ ಮೇಂಟೈನ್ ಮಾಡಿ ನನ್ನದು ಒಂದು ರಿಕ್ವೆಸ್ಟ್ ಮೇಡಮ್. ಯಾಕೆಂತಂದ್ರೆ ನಿಮ್ಮಂತವ್ರು ದೀರ್ಘಕಾಲ ಚೆನ್ನಾಗಿದ್ದಷ್ಟು ನಮ್ಮಂತವ್ರಿಗೆ ಜ್ಞಾನ ಸಿಗ್ತಾ ಹೋಗುತ್ತೆ. ಅದರಿಂದ ನೀವು ಚೆನ್ನಾಗಿರ್ಬೇಕು ಅನ್ನೋ ನನ್ನ ಮಹದಾಸೆ ಮೇಡಮ್, ಅಷ್ಟೇ. ಎಸ್, ಸರ್ವಂ ಗುರು ಪಾದಾರ್ಪಣಮಸ್ತು. ಬಾಬಾಜಿ, ಪತ್ರಿಜಿ ಕೇಳಿಸ್ಕೊಂಡಿದೀರಲ್ವಾ? ಸೊ ಅವ್ರ ಜೊತೆ ನಾನು ಕೂಡ ವಿಟ್ನೆಸ್ ಮಾಡ್ತಾ ಇದ್ದೀನಿ, ಈ ಶರೀರವನ್ನ ಹೇಗ್ ತಯಾರು ಮಾಡ್ತೀರಿ ಅಂತ. ಓಕೆನಾ? ಓಕೆ, ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೇಡಮ್,
ಸಮಯ 8 ಗಂಟೆವರೆಗೂ ಕೊಟ್ಟಿದ್ರಿ. 8 ಗಂಟೆ 2 ನಿಮಿಷ ಆಗಿದೆ. ಈಗ ಮೇಡಮ್ ಹೇಳ್ಬೇಕು ಸಮಯದ ಬಗ್ಗೆ. ಸರಿ, ಕಂಟಿನ್ಯೂ ಮಾಡಮ್ಮ. ಯಜಮಾನ್ರು ಫೋನ್ ಮಾಡಿದ್ರು, ಕಟ್ ಮಾಡಿದೀನಿ. ಅವ್ರಿಗೆ ಅರ್ಥ ಆಗಿದೆ ನೀಗ ಇವಳು ಬರಲ್ಲ ಇವಾಗ ಅಂತ. ನಡೆಯುತ್ತೆ, ಕಂಟಿನ್ಯೂ. ಎಸ್ ಮಾಸ್ಟರ್ಸ್, ಯಾರು ಈಗ ಬಿಡೋ ಹಾಗಿಲ್ಲ, ಎಲ್ರು ಹ್ಯಾಂಡ್ ರೈಸ್ ಮಾಡಿ. ನಾಗರತ್ನಮ್ಮ, ಎಸ್ ಮೇಡಮ್ ಮಾತಾಡಿ. ನಮಸ್ತೆ ನಮಸ್ತೆ ಮೇಡಮ್, ಹೇಳಿ. ಮೇಡಮ್. ನಮಸ್ತೆ ಮೇಡಮ್. ಎಸ್ ಮೇಡಮ್, ಹೇಳಿ ಮೇಡಮ್. ಮೇಡಮ್, ಹ್ಯಾಂಡ್ ರೈಸ್ ಏನೋ ಮಾಡಿದೆ, ಆದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ತುಂಬಾ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ ನಿಮ್ ಮಾತು ಕೇಳ್ತಾ ಕೇಳ್ತಾ ಕೇಳ್ತಾ. ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಮೇಡಮ್. ಅಂದ್ರೆ ನನಗೂ ಒಂಚೂರು ಪುಣ್ಯ ಇದೆ. ಅಂದ್ರೆ ಸತ್ಸಂಗ ಅಷ್ಟು ಸುಲಭ ಅಲ್ಲ, ಯಾವ ಸಂಘನಾದ್ರೂ ಮಾಡ್ಬೋದು ಅಂತ ಅನ್ಸುತ್ತೆ ಮೇಡಮ್. ಆ ಏನ್ ಏನ್ ಹೇಳೋದು ಗೊತ್ತಾಗ್ತಿಲ್ಲ ಮೇಡಮ್. ಮೇಡಮ್, ಈಗ ನನ್ಗೊಂದು ಅರ್ಥ ಆಯ್ತು. ಏನಂತಂದ್ರೆ, ನಾನು ಒಂದು 4ನೇ ವಯಸ್ಸಿಂದ ತುಂಬಾ ಅವಮಾನಗಳು, ದುಃಖಗಳು, ತಾತ್ಸಾರದಿಂದ ನನ್ನ ಮನಸ್ಸಲ್ಲಿ ತುಂಬಾ ಕೀಳರ್ಮೆ, ಆಕ್ರೋಶ, ಸಿಟ್ಟು ಎಲ್ಲವೂ ಇವಾಗ್ಲೂ ಅದಿದೆಯೇನೋ ಅಂತ ಅನ್ಸುತ್ತೆ ಮೇಡಮ್. ಆದ್ರೆ ನನಗೆ ಅನ್ನಿಸ್ತು, ಈಗ ನಿಮ್ಮ ಮಾತುಗಳನ್ನ ಕೇಳ್ತಾ ಕೇಳ್ತಾ ಈ ಧ್ಯಾನದ ಒಂದು ಸ್ವಲ್ಪ ಲೈನ್ಗೆ ಬಂದ್ಮೇಲೆ ಇದೆಲ್ಲ ನಾವೇ ಕೇಳ್ಕೊಂಡ್ ಬಂದಿರದ್ದೇನೋ. ಅಂದ್ರೆ ನನ್ಗೆ ಆ ಥರನೇ ನಾನು ಬೆಳಿಬೇಕಾಗಿತ್ತೇನೋ. ತಂದೆ ತಾಯಿಯಿಂದ ದೂರ ಆಗಿ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು ಆ ಥರ ಅನಿಸ್ತಿದೆ ಮೇಡಮ್ ಈಗ. ಎಸ್ ಮೇಡಮ್, ಇದ್ರ ಬಗ್ಗೆ ಹೇಳ್ತೀನಿ. ಇವಾಗ ನಾವು ಈ ಪರಮಾತ್ಮ ಈ ಸೃಷ್ಟಿಯನ್ನ ಎಲ್ಲ ಸೃಷ್ಟಿ ಮಾಡ್ಬಿಟ್ಟು ಕೊಟ್ಬಿಟ್ಟ. ಸೃಷ್ಟಿ ಜೊತೆಗೆ ಮನಸ್ಸನ್ನು ಕೂಡ ತಯಾರು ಮಾಡಿ ಕೊಟ್ಬಿಟ್ಟ. ಭಗವಂತ ಸೃಷ್ಟಿ ಮಾಡಿ ಕೊಟ್ಟಿರೋದ್ರ ಜೊತೆಗೆ ನಾವು ನಮ್ಮ ಮನಸ್ಸಿನಿಂದ ಇನ್ನೂ ಬೇಡವಾಗಿರುವಂತದ್ದು, ಬೇಕಾಗಿರುವಂತದ್ದು ಅದನ್ನೆಲ್ಲ ಕೂಡ ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಎಲ್ಲವನ್ನೂ ಸೃಷ್ಟಿ ಮಾಡಿ ಆ ಪರಮಾತ್ಮ ಫ್ರೀ ವಿಲ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾನೆ. ಸೊ ನೋಡಪ್ಪ, ಇದು ಒಳ್ಳೇದು ಅನ್ನೋದು ತೋರ್ಸಿದೀನಿ, ಇದು ಕೆಟ್ಟದ್ದು ಅನ್ನೋದು ತೋರ್ಸಿದೀನಿ. ಇಲ್ಲಿ ಕತ್ಲು ಇದೆ, ಬೆಳಕು ಇದೆ, ರಾಕ್ಷಸತ್ವ ಇದೆ, ದೈವತ್ವ ಇದೆ, ಎಲ್ಲಾನು ಇದೆ. ನಿನ್ಗೆ ಫ್ರೀ ವಿಲ್ ಕೂಡ ಕೊಟ್ಟಿದ್ದೀನಿ. ನೀನು ಯಾವ್ದಕ್ಕೆ ಕನೆಕ್ಟ್ ಆಗ್ತೀಯಾ, ನೀನ್ ಯಾವ್ದನ್ನ ಹಿಡ್ಕೊಳ್ತೀಯಾ, ನೀನ್ ಹೆಂಗೆ ನಿನ್ನ ನೀನ್ ತಯಾರು ಮಾಡ್ಕೊಳ್ತೀಯ, ಫ್ರೀ ವಿಲ್ ನಿಂದೆ. ನಾನು ನಿನ್ನ ವಿಷಯಕ್ಕೆ ಇಂಟರ್ಫಿಯರ್ ಆಗಲ್ಲ. ಆದ್ರೆ ನೀನೇನ್ ಮಾಡ್ತೀಯೋ ಅದಕ್ಕೆ ತಕ್ಕಂತ ಫಲನ ನಾನು ನಿಂಗೆ ಕೊಡ್ತೀನಿ ಅಷ್ಟೇ ಅಂತ. ಈ ರೀತಿ ಭಗವಂತನ ನಮ್ಮಲ್ಲಿ ಈಗ ಏನ್ ಅರಿಷಡ್ ವರ್ಗಗಳು ಅಂತ ಇದೆ ಮೇಡಮ್, ನಮ್ಮ ಈ ಅರಿಷಡ್ ವರ್ಗಗಳು ಅಥವಾ ಈ ಗುಣಗಳು ಅನ್ನೋದನ್ನ ದಾಟ್ಬೇಕು ಅನ್ನೋಂಥದ್ದನ್ನ ನಾವು ಡಿಸೈನ್ ಮಾಡ್ಕೊಂಡ್ ಬಂದಿರ್ತೀವಿ ಮೇಡಮ್. ಇರ್ಬೋದು, ಹಂಗೂ ಕೂಡ ಆಗೋದಕ್ಕೆ ಅವಕಾಶ ಇದೆ. ನನಗೆ ಈ ಕೋಪ ಇದೆ, ಈ ಕೋಪನ ದಾಟೋದಿಕ್ಕೆ ನೀವ್ ಇಂಥ ಪಾತ್ರಗಳನ್ನ ನಿರ್ವಹಿಸಿ ಅಂತ ನಾವು ನಮ್ಮ ಸುತ್ತಲೂ ಇರುವಂತವನ್ನ ಕರ್ಕೊಂಡ್ ಬಂದಿರ್ತೀವಿ. ಸೊ ಆ ಪಾತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಡಿಸೈನ್ ಮಾಡ್ಕೊಂಡು ಇರ್ಬೋದು, ಅಥವಾ ಈ ಜನ್ಮದಲ್ಲಿ ನಾವು ಇರುವಂತ ಪರಿಸ್ಥಿತಿಗಳಲ್ಲಿ ಕೂಡ ಅವೆಲ್ಲ ಮತ್ತೆ ಮತ್ತೆ ಕೆಲಸ ಮಾಡ್ತಾ ಇರುತ್ತೆ. ಆ ಕೆಲಸ ಮಾಡ್ತಾ ಇರ್ತಕ್ಕಂಥ ಆ ಗುಣಗಳನ್ನ ದಾಟುವಂಥದ್ದು ಕೂಡ ಚಾಲೆಂಜು, ಅದು ಕ್ರಿಯೇಟಿವ್ ಆಗಿರ್ಬೋದು ಮೇಡಮ್. ಈ ಜನ್ಮದಲ್ಲಿನೂ ಕ್ರಿಯೇಟ್ ಆಗಿರ್ಬೋದು. ಅದು ಅನೇಕ ರೀತಿಯಲ್ಲಿ ಅವಕಾಶ ಇರುತ್ತೆ. ಯಾವ್ದು ಹೇಗಾದ್ರೂ ಆಗ್ಲಿ, ನಮ್ಗೆ ಸತ್ಯ ಏನು ಅನ್ನೋದು ಗೊತ್ತಾಗಿರುವಂತ ಸತ್ಯವನ್ನ ಹಿಡ್ಕೋಬೇಕು. ನನ್ನಲ್ಲಿ ಕೋಪ, ದ್ವೇಷ, ಅಸೂಯೆ, ಅದು ಇದು ಏನೇನಿದೆ ಅದೆಲ್ಲಾನು ಕೂಡ ಗಮನಿಸ್ಕೋಬೇಕು. ಅವುಗಳ ಪ್ರಭಾವದಿಂದ ನಾವು ಹೊರಕ್ ಬರ್ಬೇಕು. ಅವು ನಮ್ಮ ಹಿಡಿತಕ್ಕೆ ಬರೋ ಹಾಗೆ ನಾವು ಮಾಡ್ಕೋಬೇಕು. ಇದು ಮೇಡಮ್ ನನಗೆ ಅರ್ಥ ಆಗಿರುವಂತ ಸತ್ಯ. ಅಂದ್ರೆ ಅವ್ರ ಮೇಲೆಲ್ಲ ನನ್ಗೆ ದ್ವೇಷ ಇಲ್ಲ ಮೇಡಮ್. ಉಂಟಾದ ಭಾವನೆಗಳು ಇದೆಯಲ್ಲ ಮೇಡಮ್, ಆಗ ನಾನು ಪ್ರತಿಭಟಿಸಕ್ ಆಗದೇನೆ, ಅಂದ್ರೆ ಅವ್ರ ಕಂಡ್ರೆ ತುಂಬಾ ಭಯ ಪಟ್ಕೊಂಡು ಅದು ನನ್ನಲ್ಲೇ ಅಂದ್ರೆ ಏನು ಅದರಿಂದ ನನ್ನಲ್ಲೇ ತುಂಬ್ಕೊಂಡಿದೀನಿ. ಅದೆಲ್ಲ ನನ್ಗೆ ಆಚೆ ಹೋಗ್ಬೇಕು ಮೇಡಮ್, ಅಷ್ಟೇ. ಹೋಗುತ್ತೆ. ಇವಾಗ ನಾವು ಧ್ಯಾನ ಮಾಡಕ್ ಶುರು ಮಾಡಿದ್ರೆ ಏನು ಕಸ ತುಂಬಿರ್ತಕ್ಕಂಥ ನೀರೊಳಗಡೆ ಕಲ್ಲು ಹಾಕಿದ್ರೆ ತಳದಲ್ಲಿರೋ ಕಸ ಎಲ್ಲ ಮೇಲಕ್ ಬಂದಂಗೆ ನಮ್ಮಲ್ಲಿ ಸಪ್ರೆಸ್ ಆಗಿರ್ತಕ್ಕಂಥ ಭಾವೋದ್ವೇಗಗಳು, ಆಲೋಚನೆಗಳು, ಸಂಸ್ಕಾರಗಳು ಎಲ್ಲ ಕೂಡ ಮೇಲಕ್ ಬರ್ತಾ ಇರುತ್ತೆ. ಮೇಲಕ್ ಬಂದಾಗ ನಾವು ಡಿಸ್ಟರ್ಬ್ ಆಗ್ಬಾರ್ದು. ಅದನ್ನ ಸಾಕ್ಷಿ ಭಾವದಿಂದ ಗಮನಿಸ್ಬೇಕು. ಗಮನಿಸುವುದು ಅರಿವು, ನಿರಂತರ ಅರಿವು. ಗಮನಿಸ್ತಾ ಇದ್ದಾಗ, ಓಹ್ ಇವಾಗ ನನ್ನಲ್ಲಿ ಕೋಪ ಬರ್ತಾ ಇದೆ, ಕೋಪ ಬೇಕಾಗಿಲ್ಲ ಅಲ್ವಾ, ಇವಾಗ ದ್ವೇಷ ಉಂಟಾಗ್ತಾ ಇದೆ, ಇದ್ಯಾವ್ದು ಬೇಕಾಗಿಲ್ಲ ಅಲ್ವಾ ಅಂತ ಅದನ್ನ ದಾಟುವಂಥದ್ದು. ಅಂದ್ರೆ ಅವು ನಮ್ಮ ಮೇಲೆ ಪ್ರಭಾವ ಬೀರದಂತೆ ಅದನ್ನ ನೆಗ್ಲೆಕ್ಟ್ ಮಾಡುವಂಥದ್ದು. ಈ ರೀತಿಯಾಗಿ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ದಾಗ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಮೇಲೆ ಕೋಪ ಮಾಡ್ಕೊಳ್ಳೋದು ಬಿಟ್ಟು ಅವರಲ್ಲಿ ಇರ್ತಕ್ಕಂಥ ದೈವಿ ಗುಣಗಳು, ಪ್ರೇಮ, ಅದ್ಭುತವಾಗಿರ್ತಕ್ಕಂಥ ಸದ್ಗುಣ ಏನಿದೆ ಅವುಗಳನ್ನ ಹುಡುಕಿ ನಾವು ಅವುಗಳನ್ನ ಮಾತ್ರ ನೋಡೋ ಹಾಗೆ ಆದಾಗ ಇನ್ನು ಉಳಿದಿರ್ತಕ್ಕಂಥ ಎಲ್ಲವೂ ಕೂಡ ತಮ್ಮ ಪವರ್ ಅನ್ನ ಕಳ್ಕೊಳ್ತಾ ಬರುತ್ತೆ. ಇದು ನನ್ನ ಅನುಭವ ಜ್ಞಾನ ಮೇಡಮ್. ಮೇಡಮ್, ಮತ್ತೆ ಇನ್ನೊಂದು ಮೇಡಮ್, ನಮ್ ಕಡೆ ಒಬ್ರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ಸಾರಿ ನಾಗರತ್ನಮ್ಮ ಮೇಡಮ್, ತುಂಬಾ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಇದೆ, ಹಾಗಾಗಿ ಅವರು
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕೆಂದ್ರೆ ನಿಮ್ಮಲ್ಲೂ ಸಾಕಷ್ಟು ಪ್ರಶ್ನೆ ಈ ತರದ್ದೆಲ್ಲ ಇದ್ದಾಗ ಮೇಡಮ್ ಜೊತೆ ಕಾಲ್ ಮಾಡಿ ಮಾತಾಡಿ ಮೇಡಮ್. ಹಾ ಮೇಡಮ್, ಹಾ ಮೇಡಮ್. ಥ್ಯಾಂಕ್ ಯು, ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಮಲಾ ಮೇಡಮ್. ನಮಸ್ತೆ ಮೇಡಮ್, ಅಶ್ವಿನಿ ಮೇಡಮ್, ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರಗಳು. ಸುರನಾಗಾಂಬಿಕಾ ಮೇಡಮ್, ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಅಂತ ಅದ್ಭುತವಾದ ಪ್ರಯಾಣದಲ್ಲಿದ್ದೀರಾ. ಒಂಥರ ರೋಮಾಂಚನ. ನಾವು ನಿಮ್ ಜೊತೆಲಿ ಇದ್ವೇನೋ ಎಲ್ಲ ಆಸೆ ಮೂಡಿಸ್ಬಿಟ್ರಿ, ನಾವು ಒಂದಿನ ಅಲ್ಲಿಗೆ ಹೋಗ್ಬೇಕು ಅನ್ನೋ ತರ ಮೇಡಮ್. ಇನ್ನೊಂದು, ನನ್ನ ಒಳಗಿನ ಪ್ರಶ್ನೆ ಕೇಳ್ಕೊಂಡ್ಬಿಡ್ತೀನಿ ನೋಡಿ. ಈಗ ನಾವು ಎಷ್ಟೋ ನೋವು ಸಂಕಟಗಳನ್ನ ಅನುಭವಿಸ್ಕೊಂಡು, ಅವಮಾನಗಳನ್ನ ಅನುಭವಿಸ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಅದ್ರ ಮಧ್ಯದಲ್ಲಿ ನಮ್ಗೆ ಧ್ಯಾನ ಸಿಗುತ್ತೆ. ಧ್ಯಾನ ಸಿಕ್ಕಾದ್ಮೇಲೂ ತುಂಬಾ ನೋವು, ಸಂಕಟ, ಅವಮಾನ, ಅವ್ ನರಕಯಾತನೆ, ಅವು ನಿಮ್ಗೆ ಗೊತ್ತು, ಅದು ನನ್ಗೂ ಗೊತ್ತಾಗ್ತಾ ಇದೆ. ಅದ್ರ ಒಳಗಡೆ ನಾನು ಅನಾರೋಗ್ಯದಲ್ಲಿ ಬಳಲ್ತಾ ಇರ್ಬೇಕಾದ್ರೆ ಧ್ಯಾನಕ್ಕೆ ಬಂದು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೋತೀನಿ. ನನಗೆ ಏನೋ ಒಂದು ಶಕ್ತಿ ತುಂಬೋ ತರ ಈ ಮಹೋತಾರ್ ಬಾಬಾ ಫೌಂಡೇಶನ್ ದೇಹದ ಆ ಅನಾರೋಗ್ಯನ ಕಳ್ಕೊಳಕ್ಕೆ ಒಂಥರ ಏನೋ ಸಿಕ್ಕದದು, ಪದಗಳಲ್ಲಿ ಸಾಲಲ್ಲ, ಆ ತರ ಈಗ ಸಿಕ್ತು ನನಗೆ. ನಾನು ದೇಹ ಸುಧಾರಣೆ ಮಾಡ್ಕೊಂಡು, ಆರೋಗ್ಯ ಸುಧಾರಣೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಬೇರೆ ತರ ಪರೀಕ್ಷೆಗಳು ಹೆಂಗೆ ಅಂದ್ರೆ, ಹೋಗ್ತಾ ಇರ್ತೀನಿ ಕಲ್ಲಿಟ್ಕೊಂಡ್ಬಿಡುತ್ತೆ, ಹೋಗ್ತಾ ಇರ್ತೀನಿ ಬಾಗ್ಲು ಒಡೆದು ಬಿಡುತ್ತೆ, ಹೋಗ್ತಾ ಇರ್ತೀನಿ ಹೊಸ್ಲು ಒಡೆದು ಬಿಡುತ್ತೆ, ಮೇಲಿಂದ ಗಾಯಗಳು ಅಷ್ಟು ನನ್ಗೆ ಕಾಲ್ಗಳಿಗೆ ಆಗ್ತಾ ಇದೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಇಷ್ಟ ಇಲ್ಲ, ನನ್ ಮೊದ್ಲಿಂದ ಹೋಮ್ ರೆಮಿಡಿನೇ. ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಕರೆದಾಗ ನನ್ಗೂ ಹೋಗಕ್ಕಾಗಲ್ಲ. ಆಯ್ತು ಹೋಗೇ ಬಿಡೋಣ, ಇವ್ರು ಇಷ್ಟಪಟ್ಟಿ ಕರೆದಿದ್ದಾರೆ ಅಂತ ಹೋಗುವಾಗ ಅವ್ರಿಗಾಗಲ್ಲ. ಮಧ್ಯದಲ್ಲಿ ಏನೋ ಅವಕಾಶ ಬಂದು ಎಕ್ಸ್ರೇ ತೆಗಿಬೇಕು ಕಾಲು, ಆಯ್ತು ತೆಗೆದ್ರು, ಅಲ್ಲಿ ಏನೂ ಸಮಸ್ಯೆ ಇಲ್ಲ. ಅರೆ ಕಾಲ್ ಮಾತ್ರ ಬಾತ್ಕೊಂಡಿದೆ. ಏನಾರು ಒಂದು ಬೆರಳುಗಳಿಗೆ, ಕಾಲ್ಗಳಿಗೆ ಹೊರಗಡೆಯಿಂದ ಏಟಾಗ್ತಾ ಇದೆ. ಇದನ್ನ ನಾನು ಯಾವ ತರ ಸರಿ ಮಾಡ್ಕೋಬೇಕು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ನೀವು ಒಂದ್ ರೀತಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಯಾಕೆಂದ್ರೆ ಈಗ ನೀವು ಆಲ್ರೆಡಿ ಈ ಒಂದು ಮಾರ್ಗಕ್ಕೆ ಬಂದಿರೋದ್ರಿಂದ ದೊಡ್ಡದಾಗಿ ಆಗ್ಬೇಕಾಗಿರುವಂತ ಸಮಸ್ಯೆಗಳು, ಬಾಗಿಲು ಹೊಡ್ಕೊಳ್ಳೋದು, ಕಾಲು ನೋವಾಗೋದು, ತಲೆ ಹೊಡ್ಕೊಳ್ಳೋದು, ಇಷ್ಟಿಷ್ಟಲ್ಲೇನೆ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂದ್ರೆ ಹೌ ಬ್ಲೆಸ್ಡ್ ಯು ಆರ್. ನೀವು ಥ್ಯಾಂಕ್ಸ್ ಹೇಳ್ಬೇಕು ಯೂನಿವರ್ಸ್ಗೆ, ಪತ್ರಿಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಾಬಾಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದ್ರ ಜೊತೆಗೆ ನೀವು ಸಾಧನೆ ಇನ್ನೂ ಹೆಚ್ಚು ಮಾಡ್ಕೊಳ್ಳಿ. ಎಲ್ಲದಕ್ಕೂ ಅದೇನೆ ನಮ್ಗೆ ಶ್ರೀರಾಮ ರಕ್ಷೆ ಮೇಡಮ್. ಅಷ್ಟೇ ನನಗ್ ಗೊತ್ತಿರೋ ವಿಷಯ ಇದು ಮೇಡಮ್. ಖಂಡಿತ. ನನಗೆ ಜಾಸ್ತಿ ಪೆಟ್ಟಾಗಿದ್ದು ಹಾಸನಾಂಬೆ ದರ್ಶನಕ್ಕೆ ಹೋದಾಗ, ಅಲ್ಲಿ ಫಾಸ್ಟ್ ಆಗಿ ಓಡಿ ಅಂತ ಅದು ಆ ಕಡೆ ಈ ಕಡೆ ಬ್ಯಾರಿಕೇಟ್ರ್ ಏನಾಗೋಯ್ತು, ಎಡಗಡೆ ಕಾಲ್ಗೆ ಜೋರಾಗಿ ಹೊಡೆದಿದೆ. ಅದು ನನಗೆ ನೋವು ಕಾಣಲ್ಲ, ನೋಡ್ದವ್ರಿಗೆ ಏನಾಗಿದೆ ಅನ್ನೋ ತರ ಕಾಣುತ್ತೆ. ಇದೇನ್ ಹಿಂಗಾಗಿದೆ ನಿಮ್ ಕಾಲು, ನನ್ಗೆ ಒಳಗಿಂದ ನೋವೇ ಇಲ್ಲ, ಎಕ್ಸ್ರೇನು ಏನೂ ಇಲ್ಲ, ಆದ್ರೆ ಕಾಲ್ ಮಾತ್ರ ಹಂಗಿದೆ. ಅದು ನಾನು ಬರ್ತಾ ಇದೆ ನನ್ ಜೊತೆ, ನೀನು ಬಾ, ಏನೋ ನಾನ್ ಮೊದ್ಲೇ ತುಂಬಾ ದಪ್ಪ, ಅದ್ರ ಜೊತೆಗೆ ಇನ್ನೂ ಅದ್ ದಪ್ಪಕ್ಕಾಗಿದೆ. ಓಕೆ, ಏನೋ ಒಂದು ಖುಷಿ ಆನಂದದಲ್ಲೇ ಅನುಭವಿಸ್ತಾ ಇದ್ದೀನಿ ಮೇಡಮ್, ಅಷ್ಟೇ. ಎಸ್ ಮೇಡಮ್, ಎಸ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಸಾಧನೆಗೆ ಧನ್ಯವಾದಗಳು. ಎಸ್ ಮೇಡಮ್, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಥ್ಯಾಂಕ್ ಯು. GC ಹಿರೇಮಠ್ ಮೇಡಮ್ ಮಾತಾಡಿ. ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಶಿವರನಾಂಗ ಮ್ಯಾಮ್, ಮಾತಲ್ಲಿ ವರ್ಣಿಸಕ್ಕೂ ಆಗಲ್ಲ. ನಿಮ್ಮ ಮಾನಸ ಸರೋವರ ಯಾತ್ರೆ ನಮ್ಮನ್ ಕೂಡ, ನಾನು ಅಲ್ಲಿ ಇದೀನೋ ಅನ್ನುವಂಥದ್ದು ಕೂಡ ನನಗೆ ವಿಜುವಲೈಸೇಷನ್ ಮಾಡ್ಕೊಳಕತ್ತೀನಿ ಮೇಡಮ್. ನೀವೆಲ್ಲ ಹೇಳ್ತಿದ್ರಿ ನಿಮ್ ದೇಹ ಸಪೋರ್ಟ್ ಮಾಡಂಗಿಲ್ಲ, ಹಂಗಂಗ ಬಿದ್ದು ಹೋಗಿದೆ, ಅಷ್ಟು ನಿಸ್ಸಾರ ಆಗಿದೆ, ಮತ್ತ ಎದ್ ಕುಂದಿರ್ತದ ಅನ್ನುವಂಥದ್ದು. ಅದು ಹೆಂಗ ಸಾಧ್ಯ ಆಯ್ತು ಮೇಡಮ್? ನಿಮ್ಮೊಟ್ಟಿಗಿದ್ದವ್ರು ಯಾರು ನಿಮ್ಮನ್ನ ಗಮನಿಸ್ಲಾ ಇಲ್ಲ. ನೀವೇ ಹೆಂಗ ಆ ಚೈತನ್ಯನ ಹೆಂಗ್ ತರ್ಸ್ಕೊಂಡ್ರಿ, ಹೆಂಗ್ ಬಂದ್ರಿ? ಅಷ್ಟೊಂದು ನಿಮ್ಮ ಆತ್ಮಶಕ್ತಿ ಮೇಲೆ ನಂಬಿಕೆನ ಹೆಂಗ ಅಂತ ಮೇಡಮ್, ಇದು ಕೆಲವು ವಿಷಯಗಳು ಹೇಗೆ ನಡೆಯುತ್ತೆ ಅನ್ನೋದನ್ನ ಸ್ವತಃ ಹಿಂಗೆ ನೋಡಿ ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿ ಇನ್ನು ನನಗ್ ಜಾಗೃತ ಆಗ್ಬೇಕಾಗಿದೆ. ನಾನು ಅದನ್ನ ಕೇಳ್ತಾ ಇದ್ದೀನಿ, ನನ್ಗೆ ಅದ್ ಅರ್ಥ ಆಗ್ಬೇಕು. ಇವಾಗ ಈ ತರ ಏನೋ ಒಂದ್ ನಡೀತಾ ಇದೆ ಅಂದ್ರೆ ಅದ್ ಹೆಂಗೆ ಹೀಲ್ ಆಗುತ್ತೆ ಅದನ್ನ ನಂಗೆ ತೋರಿಸ್ಬೇಕು. ಇದು ಹಿಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಅದ್ ಹೆಂಗೆ ಮಾಡ್ತಾರೆ, ಅದ್ ಹೆಂಗ್ ಆಗುತ್ತೆ ಕೆಲಸ, ಅದ್ ಹೆಂಗ್ ನಡೆಯುತ್ತೆ ಸೂಕ್ಷ್ಮ ಸ್ಥಾಯಿಯಲ್ಲಿ, ಅದೆಲ್ಲ ನನಗ್ ತೋರಿಸ್ವಿ ಅಂತ ನಾನ್ ಕೇಳ್ತಾ ಇದ್ದೀನಿ. ಅದ್ ನನ್ಗೆ ಅರ್ಥ ಆಗ್ಬೇಕು. ಬಟ್ ಒಂದಂತೂ ಸತ್ಯ, ನಾವೆಲ್ಲರೂ ಕೂಡ ತುಂಬಾ ಉನ್ನತವಾಗಿರ್ತಕ್ಕಂಥ ಲೋಕಗಳಿಂದ ಬಂದಿರತಕ್ಕಂಥ ಉನ್ನತವಾದ ಆತ್ಮ ಚೈತನ್ಯಗಳು. ಎಲ್ಲಾರ್ಗು ಎಲ್ಲ ಪವರ್ಸು ಇದೆ. ಆದ್ರೆ
ನಾವು ಆ ಒಂದು ಮಾರ್ಗದಲ್ಲಿ ನಾವು ಅದನ್ನ ಜಾಗೃತ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ಬೇಕಾಗಿದೆ ಅಷ್ಟೇ. ಅಲ್ಲಿ ನಾನು ಕಂಪ್ಲೀಟ್ ಆಗಿ ಸರೆಂಡರೆನ್ಸ್ ಅಲ್ಲಿ ಇದ್ದೀನಿ. ಗುರುದೇವತೆಗಳು ನನ್ನ ಜೊತೆ ಎನಿ ಟೈಮ್ ಇದ್ದಾರೆ. ಇದು ನಮ್ಮ ಈ ಒಂದು ಭೂಮಿ ಮೇಲೆ ಈ ಶರೀರದಲ್ಲಿ ನಾವ್ ಇದೀವಿ ಅಂದ್ರೆ ಇದು ನಮ್ಮ ಸೆಲ್ಫ್ ರಿಯಲೈಸೇಷನ್ ಜರ್ನಿ. ಅವ್ರೆಲ್ಲಾನು ಹೌಮ್ ಚುಮ್ ಮಂತ್ರಗಾಳಿ ಅಂತ ಅಂದ್ಬಿಟ್ಟು ಏನ್ ಪ್ರಾಬ್ಲಮ್ ಇದೆ ಎಲ್ಲ ಒಂದ್ ಸತಿಗೆ ಹಿಂಗ್ ಸಾಲ್ವ್ ಮಾಡ್ಬಿಟ್ರೆ ನಾವು ತಿಳ್ಕೊಳ್ಳೋದಿಲ್ಲ ಯಾವಾಗ, ನಾವು ರಿಯಲೈಸ್ ಆಗೋದು ಯಾವಾಗ, ನಾವು ಎಲ್ಲವನ್ನು ದಾಟುವಂತ ಶಕ್ತಿ ನಮ್ಗಿದೆ ಅಂತ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಬೆಳೆಯೋದು ಯಾವಾಗ, ಅದು ನಾವಿಲ್ಲಿ ಕಲ್ತ್ಕೊಳಕ್ ಬಂದಿರೋರು, ಈ ಅನುಭವ ತಗೊಳಕ್ ಬಂದಿರೋರು. ಸೊ ಅದಕ್ಕೆ ಬೇಕಾಗಿ ಪುಷಪ್ಮೆಂಟ್ ಕೊಡ್ತಾ ಇರ್ತಾರೆ ಮೇಡಮ್ ಅಷ್ಟೇ. ಅದೇ ಮೇಡಮ್, ನನಗೆ ಏನ್ ಅನಿಸ್ತು ಅಂದ್ರೆ ಒಂದು ದೈವ ಶಕ್ತಿ ಐತೆ ಅಂದ್ರೆ ಒಂದು ದುಷ್ಟ ಶಕ್ತಿನೂ ಐತಿ, ಅದನ್ನಂತೂ ನಂಬಲೇಬೇಕು. ಅದಕ್ಕ ನಿಮ್ಗೆಲ್ಲ ಆ ತರ ಎನರ್ಜಿ ಪಾಸ್ ಆಗಿ ಎಲ್ಲರಿಗೂ ಒಂಥರ ಇದು ಆಗಿ ಅಲ್ಲಿ ಒಂದ್ ಹೆಂಗ ಆ ಎನರ್ಜಿ ಕೂಡ ಅದನ್ನ ಏನಂತ ಅನ್ಕೋಬೇಕು ಮೇಡಮ್? ನಾವ್ ದುಷ್ಟ ಶಕ್ತಿನ ಅನ್ಕೋಬೇಕು, ಏನ್ ಮಾಸ್ಟರ್ ಇದನ್ನ ಮುಂದ್ ಒಳ್ಳೇದಾಗೋದನ್ನ ಇವಾಗ ತಪ್ಸ್ಯಾರ ಅಂತ ಅನ್ಕೋಬೇಕು? ಅಂದ್ರೆ ನಾನು ಆಗ್ಲೇನೆ ಹೇಳಿದ್ನಲ್ಲ ಮೇಡಮ್, ಶಿವನ ವಿಗ್ರಹ ಕಾಣಿಸ್ತಾ ಇದೆ, ಶಿವನ ವಿಗ್ರಹದ ಪಕ್ಕದಲ್ಲಿ ಒಬ್ಬ ಅಘೋರ ಕಾಣಿಸ್ತಾ ಇದ್ದಾರೆ. ಅವರ ಕಣ್ಣುಗಳು ಕೆಂಪಿಗೆ ಬೆಂಕಿ ಕೆಂಡ ಇದ್ದಂಗಿದೆ. ಅದು ಕೋಪದಿಂದ ನೋಡಿರೋದು ಅಥವಾ ಅಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅಟ್ಯಾಕ್ ಮಾಡಿದಾಗ ಅದರ ವಿರುದ್ಧ ಅವರು ಕೋಪವಾಗಿ ನೋಡಿರೋದು, ಅದು ಇವತ್ತಿಗೂ ನನ್ಗೆ ಅರ್ಥ ಆಗಿಲ್ಲ ಮೇಡಮ್. ಆದ್ರೆ ಮಾತ್ರ ಇಂಥ ಅನುಭವ ಸಿಕ್ಕಿದೆ. ಆದ್ರೆ ಯಾವತ್ತೋ ಒಂದು ದಿನ ಅರ್ಥ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಮ್ಮದು ಹೇಳಾಕ ವರ್ಣನೆ ಮಾಡಕ್ ಆಗದಲ್ಲ. ನಭೂತೋ ನ ಭವಿಷ್ಯತಿ ಅಂತ ಅಲ್ಲ 10 ಏನು 9 ಆಯ್ತು ಇವತ್ತಿಗೆ ನಿಮ್ದು ಮಾತಾಡಕತ್ತಿ. ಅದು ಹೆಂಗ ನೆನಪಿನ ಶಕ್ತಿ ಅಪಾರ, ಅದು ಎಷ್ಟೊಂದು ತುಂಬ್ಕೊಂಡಿದ್ದೀರಿ ನಿಮ್ಮಲ್ಲಿ, ಜ್ಞಾನ ಹರಿಸ್ತಾ ಇದ್ದೀರಿ ಸಮುದ್ರ, ಅದು ನೀರ್ ಖಾಲಿ ಆಗ್ತಾನೆ ಇಲ್ಲ, ಆ ತರ ಅನಿಸ್ತಾ ಇದೆ. ಎಂತ ಜ್ಞಾನ ಶಕ್ತಿ, ಜ್ಞಾನ ದೇವತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. ಮೇಡಮ್, ಎರಡು ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರದ್ದು ತಗೊಂಡು ಕಾರ್ಯಕ್ರಮ ಸಂಪನ್ನ ಮಾಡೋದಾ? ಆಗ್ಬೋದಮ್ಮ. ಓಕೆ ಮೇಡಮ್, ಇದ್ರ ಮಧ್ಯೆ ನಂದೊಂದು ಸಂಕ್ಷಿಪ್ತವಾಗಿ ಒಂದು ಪ್ರಶ್ನೆ ಬಂದಿದೆ ಮೇಡಮ್. ಸಂಕ್ಷಿಪ್ತವಾಗಿ ಉತ್ತರ ಕೊಡಕ್ ಸಾಧ್ಯ ಇದ್ರೆ. ಪ್ರಶ್ನೆ ಏನು ಅಂತಂದ್ರೆ, ಪ್ರತಿಯೊಂದಕ್ಕೂ ಒಂದು ಒಳ್ಳೇದು ನಡಿಲಿ ಕೆಟ್ಟದಾಗ್ಲಿ ಯಾವುದಕ್ಕೂ ನಮ್ಮ ಮೈಂಡ್ ಸೆಟ್ ಅಂತ ಒಬ್ರು ಮಹಾತ್ಮರು ನಿನ್ನೆ ಒಬ್ರು ಮಾತಾಡಿದ್ರು. ಇದ್ರ ಬಗ್ಗೆ ಈ ಮೈಂಡ್ ಸೆಟ್ ಅನ್ನೋ ವಿಚಾರ ಇದು ಸೂಕ್ತವಾದ ಪದನ ಅಥವಾ ಆ ಜಾಗದಲ್ಲಿ ಬೇರೊಂದು ಪರ್ಯಾಯ ಪದ ತುಂಬಬಹುದಾ? ನನ್ನ ಪ್ರಶ್ನೆ ಮೇಡಮ್. ನಾನು ಅದನ್ನ ಒಪ್ಕೊಳ್ತೀನಮ್ಮ. ಮೈಂಡ್ ಸೆಟ್ ಅನ್ನುವಂಥದ್ದು ಇದೆಯಲ್ಲ, ಅದು ತುಂಬಾ ತುಂಬಾ ಕೆಲಸ ಮಾಡುತ್ತೆ. ಇವಾಗ ಮೈಂಡ್ ಸೆಟ್ ಅನ್ನುವಂಥದಕ್ಕೆ ಒಂದು ಉದಾಹರಣೆ, ಆಪ್ತಮಿತ್ರ ಸಿನಿಮಾ ನೋಡಿರೋರ್ಗೆಲ್ರಿಗೂ ಕೂಡ ಗೊತ್ತಾಗತ್ತೆ. ಅಲ್ಲಿ ಆಪ್ತಮಿತ್ರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ತನ್ನ ಗೆಳೆಯನ್ಗೆ ನನ್ಗೆ ಏನು ಅಲ್ಲಿ ಯಾರೋ ಒಬ್ರು ಒಂದ್ ಪಾತ್ರ ಇರುತ್ತಲ್ವಾ, ಆತ ನನ್ಗೆ ದೆವ್ವ ಬಂದ್ಬಿಟ್ಟಿದೆ, ನನ್ಗೆ ಭಯ ಆಗ್ತಾ ಇದೆ ಅಂತಂದಾಗ, ಇಲ್ಲ ನೋಡು ನಾನು ಮಾತ್ರೆ ಕೊಡ್ತೀನಿ, ಅದನ್ನ ನೀನ್ ನುಂಗಿದ್ರೆ ನಿಂಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಲ್ವಾ. ಹೇಳಿದಾಗ ಒಂದು ಪೇಪರ್ನ ಒಂದ್ ಚಿಕ್ಕದಾಗಿ ಮಾಡ್ಬಿಟ್ಟು ಗುಳಿಗೆ ತರ ಬಾಯಿಗೆ ಹಾಕಿ ಇದ್ ಮಾಡಿದ್ದು ತಕ್ಷಣ ಆತ ಏನ್ ಮಾಡ್ದ, ನಾನು ಇವಾಗ ಆರಾಮಾಗಿದ್ದೀನಿ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಭಯ ಅನ್ನೋದೆಲ್ಲ ಕೂಡ ಹೊರಟೋಗುತ್ತೆ. ಒಂದ್ ನಿಮಿಷ ಮಾಸ್ಟರ್. ಸೊ ಈ ರೀತಿಯಾಗಿ ಆ ಮೈಂಡ್ ಸೆಟ್, ಇವಾಗ ದೆವ್ವ ಇದೆ, ನನ್ಗೆ ಹಿಡ್ಕೊಳ್ಳುತ್ತೆ, ನನ್ಗೆ ತೊಂದರೆ ಕೊಡುತ್ತೆ, ನನ್ ಕುತ್ತಿಗೆ ಇಸ್ಕುತ್ತೆ ಅನ್ನುವಂತ ಮೈಂಡ್ ಸೆಟ್ ಇದ್ದಾಗ ಆತನಿಗೆ ಆ ರೀತಿಯಾಗಿರ್ತಕ್ಕಂಥದ್ದು ಸ್ಥಿತಿಗಳು ಉಂಟಾಗಿತ್ತು. ಆದ್ರೆ ಅದೆಲ್ಲದಕ್ಕೂ ಪರಿಹಾರ ಇದು ಪವರ್ಫುಲ್ ಮೆಡಿಸಿನ್ ಅಂತ ಬಾಯಿಗೆ ಹಾಕಿದಾಗ ಅದು ಪೇಪರ್ ಆಗಿದ್ರು ಕೂಡ ಮತ್ತೆ ಮೈಂಡ್ ಇದು ನನ್ಗೆ ಔಷಧಿ ಸಿಕ್ಕಿದೆ, ಈಗ ನಾನು ಎಲ್ಲ ಸರಿ ಹೋಯ್ತು ಅನ್ನುವಂಥದ್ದು ಎಲ್ಲ ಸರ್ ಮಾಡಿರುವಂಥದ್ದು. ಅಂದ್ರೆ ಈ ತರದ್ದು ಪ್ರಾಕ್ಟಿಕಾಲಿಟಿಯಲ್ಲೂ ಕೂಡ ನಾನು ಕೆಲವು ಉದಾಹರಣೆಗಳನ್ನ ನಾನು ನೋಡಿದೀನಿ, ತಿಳ್ಕೊಂಡಿದ್ದೀನಿ. ಕಾಲು ಈ ತರ ಕಾಲು ತೊಟ್ಟಗೋಗಿರೋರ್ಗೂ ಕೂಡ ಅದು ನೆಟ್ಟಗೆ ಆಗುವಂತದ್ದು ಮೈಂಡ್ ಸೆಟ್ ಅಲ್ಲಿ ಸರಿ ಹೋದಾಗ ಅಲ್ಲಿ ನೆಟ್ಟಗಾಗಿರೋದು ಕೂಡ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಮೈಂಡ್ ಸೆಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ನೀವು ಲಿಮಿಟೆಡ್ ಆಗಿ ನಿಮ್ಮನ್ನ ನೀವು ಫೀಲ್ ಆದ್ರೆ ನಿಮ್ ಬದುಕು ಅಷ್ಟೇ ಇರುತ್ತೆ. ಐ ಆಮ್ ಬಿಯಾಂಡ್ ದಟ್ ಅಂತ ನೀವ್ ಎದ್ರೆ ಅದಕ್ಕೇನೆ ತಯಾರಾಗುತ್ತೆ. ಎಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣ ಆಗುತ್ತೆ. ಹೌದಮ್ಮ? ಎಸ್ ಮೇಡಮ್, ಎಲ್ಲದಕ್ಕೂ ಮೈಂಡ್ ಸೆಟ್ ಕಾರಣ ಆಗುತ್ತೆ ಅನ್ನೋದು ಒಪ್ಕೋಬೇಕು 100%. ಬಟ್ ಇನ್ನೊಂದ್ ಕಡೆ ಇದನ್ನು ಹೊರತುಪಡಿಸಿ ಇನ್ನೊಂದು ಯೋಚನೆ ಮಾಡಿದಾಗ, ಈಗ ಒಬ್ರು ಸಾಧಕರು ಇರ್ತಾರೆ ನಿಮ್ ತರ ಅಂತ ಅನ್ಕೊಳ್ಳೋಣ. ಅವ್ರಿಗೆ ಒಂದು ಸಾಧನೆ ಮಾಡ್ತಾ ಹಂತದಲ್ಲಿ ಬರ್ತಾ ಇರ್ತಾರೆ. ನಿಮ್ಗೆ ಹೇಗೆ ಹೊಡೆತ ಬಂತೋ ಜೀವನದಲ್ಲಿ ಅದೇ ರೀತಿ ಜಾಸ್ತಿ ಹೊಡೆತ ಬಂದಾಗ ಅಂದ್ರೆ ಸಹಿಸಕ್ ಆಗೋದೇ ಇಲ್ಲ, ಏನೇನೋ ಬರ್ತಾ ಇರುತ್ತೆ. ಅವರು ಒಂದು ಸಾಧಕರು ಒಳ್ಳೆ ವೇನಲ್ಲೇ ಬರ್ತಾ ಇರ್ತಾರೆ, ಒಳ್ಳೆ ಥಿಂಕಿಂಗ್ ಅಲ್ಲೇ ಬರ್ತಾ ಇರ್ತಾರೆ. ಬಟ್ ಇಲ್ಲಿ ಪಕ್ಕದಲ್ಲಿ ಈ ರೀತಿ ಆಗ್ತಾ ಇದ್ದಾಗ ಇದು ಮೈಂಡ್ ಸೆಟ್ ಅಲ್ಲ, ಇದು ಹೇಗೆ ಮೇಡಮ್? ಅಂದ್ರೆ ಇಲ್ಲಿ ಒಂದು ವಿಚಾರವನ್ನ ಅನೇಕ ಕೋನಗಳಲ್ಲಿ ನಾವು ಮಾತಾಡ್ಬೇಕಾಗತ್ತೆ.
ಮೈಂಡ್ ಸೆಟ್ ಕಾರಣ ಆಗುತ್ತಾ ಅಂತಂದಾಗ ಹೌದು ಕಾರಣ ಆಗತ್ತೆ ಅನ್ನುವಂಥದ್ದು ಒಂದು ಆಂಗಲ್ ಆದ್ರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವ ಜನ್ಮದ ಕರ್ಮಗಳು ಅಂತ ಏನ್ ಹೇಳ್ತೀವಿ, ಆ ಕರ್ಮಗಳು ಅದರ ಪ್ರಭಾವದಿಂದ ಉಂಟಾಗುವಂತ ಮನೋಭಾವಗಳು ಇವೆಲ್ಲ ಕೂಡ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಒಬ್ಬ ಮನುಷ್ಯನಿಗೆ ರಿಪೀಟೆಡ್ ಆಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ 100% ಅದು ಹಿಂದಿನ ಜನ್ಮಗಳಿಂದ ಇಟ್ಕೊಂಡು ಬಂದಿರುವಂತ ಸ್ಟಾಕೆ ಅಲ್ಲಿ ಕಾರಣ ಆಗಿರುತ್ತೆ. ಈ ಜನ್ಮದಲ್ಲಿ ನಾವು ಕರೆಕ್ಟ್ ಆಗಿದ್ರು ಅವೆಲ್ಲ ಬರ್ತಾ ಇದೆ ಅಂದ್ರೆ ಅದಲ್ದಿದ್ರೆ ಇನ್ನೇನ್ ಇರಕ್ ಸಾಧ್ಯ? ಸೊ ಅಂತ ಒಂದು ಪರಿಸ್ಥಿತಿಗಳು, ಹಿಂದಿನ ಜನ್ಮದ ಸಂಸ್ಕಾರಗಳು ಎಲ್ಲ ಕೂಡ ನಮ್ಮಲ್ಲಿ ಇರುತ್ತೆ. ಗಮನಿಸ್ಕೊಂಡು ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು. ಕಷ್ಟಗಳು ಕೆಲವು ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಕೆಲವು ಕಂಟ್ರೋಲ್ ಅಲ್ಲಿ ಇರಲ್ಲ. ಕಂಟ್ರೋಲ್ ಅಲ್ಲಿ ಇಲ್ದೇ ಇರೋದನ್ನ ನಾವೇನು ಮಾಡಕ್ಕಾಗಲ್ಲ. ಬಂದಿರೋದನ್ನ ಏನ್ ಮಾಡುತ್ತೋ ಅಂತ ವಿಟ್ನೆಸಿಂಗ್ ಅಲ್ಲಿ ನೋಡ್ತಾ ಇರೋದು ನಮ್ಮ ಆತ್ಮ ಪುರೋಗತಿಗೆ, ಸಾಧನೆಗೆ ಏನ್ ಬೇಕಾಗಿದೆ ಜ್ಞಾನ ಸಾಧನೆ, ಅದನ್ನ ಹಿಡ್ಕೊಂಡು ಮುಂದಕ್ಕೆ ಸಾಗ್ತಾ ಇರ್ಬೇಕು. ಬಂದಿದ್ದನ್ನು ಸ್ವೀಕಾರ ಮಾಡ್ಬೇಕು ಅಷ್ಟೇ. ಎಸ್ ಮೇಡಮ್, ಈಗ ಏನೇ ವಿಚಾರ ಏನೇ ಅಲ್ಲಿ ಮೈಂಡ್ ಸೆಟ್ ಆ ಜಾಗದಲ್ಲಿ ಯಾವುದೇ ವರ್ಡ್ ಹಾಕೋದಾದ್ರೂ ಏನೇ ಬಂದ್ರೂ ಮೈಂಡ್ ಸೆಟ್ಟೇ ನಮ್ಗೆ ಮುಖ್ಯ ಆಗಿರುತ್ತೆ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ. ಅಂದ್ರೆ ಮೈಂಡ್ ಸೆಟ್ ಅಂತಂದಾಗ ಅದು ಈ ಕ್ಷಣಕ್ಕಾಗಿರ್ಬೋದು, ಹಿಂದಿನ ಜನ್ಮಗಳ ಸಂಸ್ಕಾರಗಳ ಫಲ ಆಗಿರ್ಬೋದು, ಎಲ್ಲದನ್ನು ಕೂಡ ಅದು ನಮ್ಮಿಂದ ಹೊರಹೊಮ್ತಾ ಇರುತ್ತೆ, ರಿಫ್ಲೆಕ್ಷನ್ ಇರುತ್ತೆ ಎಲ್ಲಾನು ಕೂಡ. ಅದು ಆ ಕೆಲವು ಕೋನಗಳಲ್ಲಿ ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ಈ ಒಂದು ವಿಚಾರಗಳು ನಮ್ಗೆ ಅರ್ಥ ಆಗತ್ತೆ, ನನ್ನಲ್ಲಿ ಇವ್ರನ್ನ ನೋಡಿದಾಗ ಕೋಪ ಉಂಟಾಯ್ತು, ಇವ್ರನ್ನ ನೋಡಿದಾಗ ದ್ವೇಷ ಉಂಟಾಗ್ತಾ ಇದೆ, ಇವ್ರನ್ನ ನೋಡಿದಾಗ ಕಾಮ ಉಂಟಾಗ್ತಾ ಇದೆ, ನನ್ನಲ್ಲಿ ಇಂಥ ಸಂಸ್ಕಾರಗಳೇ ಎದ್ದು ಬರ್ತಾ ಇದೆ ಅಂತಂದಾಗ ಆಗ ನಮ್ಮನ್ನ ನಾವು ಗಮನಿಸ್ಕೋಬೇಕು. ನನ್ನಲ್ಲಿ ಇಂಥ ಆಲೋಚನೆಗಳಿದ್ಯಾ, ಇಂಥ ಭಾವನೆಗಳಿದ್ಯಾ ಅಂತ ಗಮನಿಸಿದಾಗ ಆಗ ನನ್ನ ಮೈಂಡು ಈ ರೀತಿಯಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಸೆಟ್ ಆಗಿದೆ, ಆ ಸಂಸ್ಕಾರಗಳಿಂದ ಈ ರೀತಿಯಾಗಿದೆ, ಇದನ್ನ ನಾನು ಬದಲಾಯಿಸ್ಕೋಬೇಕು ಅಂತ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಶ್ವಿನಿ. ಎಲ್ಲ ಮೈಂಡ್ ಸೆಟ್ ಅಂತಂದಾಗ ಅದನ್ನ ಅನೇಕ ಕೋನಗಳಲ್ಲಿ ಈ ರೀತಿಯಾಗಿ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಸಬ್ ಕಾನ್ಶಿಯಸ್ ಮೈಂಡ್, ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್, ಈ ತರ ಎಲ್ಲ ಇರುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೇಡಮ್, ಇಬ್ರು ಮಾಸ್ಟರ್ ಇದ್ರು, ಈಗ 4 ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಿಮ್ಮನ್ನ ಕೇಳ್ತಾನೆ ನಾವು ಮುಂದುವರಿಬೇಕು. 6 ಜನ ಅಲ್ಲ, ಇಬ್ರದ್ದು ಹೇಳಿದ್ವಿ, ಮತ್ತೆ 4 ಎಕ್ಸ್ಟ್ರಾ ಬಂದಿದೆ. ನೀವು ಹೇಳಿದ್ರೆ ನಾವು ಅವಕಾಶ ಕೊಡೋಣ. ಯಾಕೆಂದ್ರೆ ನಮ್ಗೂನು ಆತಂಕ ಇರುತ್ತೆ, ಯಾಕೆಂದ್ರೆ ನಿಮ್ಮ ಸಮಯನು ನಾವು ಇದ್ ನೋಡ್ಬೇಕಲ್ವಾ ಮೇಡಮ್. ಇವತ್ತು ಟೈಮ್ ಕೊಟ್ಬಿಡ್ತಾ ಇದ್ದೀನಿ. ಇವನ್ನ ಏನಿದ್ರು ಹೊರಗಡೆಯಿಂದ ಫುಡ್ ಇವತ್ತಷ್ಟೇ, ಮನೆಯಲ್ಲಿ ಬೇಯಿಸಕ್ಕೇನು ಸಾಧ್ಯ ಇಲ್ಲ. ರೆಡಿ ಆಗೋದು, ಸ್ಕೂಲ್ಗೆ ಹೋಗೋದು ಅಷ್ಟೇ ಇರುತ್ತೆ. ಅಕ್ಕ ಹೀಗಂದ್ಮೇಲೆ ತಂಗಿ ಸಾಧ್ಯನಾ? ನಾವು ನಿಮ್ ಜೊತೆ ಕೂತ್ಕೊಂಡ್ಬಿಟ್ಟಿದೀವಿ, ನಾವು ಹೊರಗಿನ ಫುಡ್. ಎಸ್ ಮಾಸ್ಟರ್ಸ್, ಎಲ್ರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ ಮನಸ್ಸಿಗೆ ಪ್ರಶ್ನೆ ಏನಾದ್ರೆ ಇದ್ರೆ ಕೇಳಿ, ಆದಷ್ಟು ಸಂಕ್ಷಿಪ್ತವಾಗಿರ್ಲಿ ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತಾ, ಈಗ ನೆಕ್ಸ್ಟ್ ಅವಕಾಶ ಪಾರ್ವತಿ ಸಾಗರ್. ನಮಸ್ತೆ ಮೇಡಮ್. ಮೇಡಮ್ ಪ್ಲೀಸ್ ಎಲ್ಲಾರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಮಾತಾಡೋರು 3 ಜನ ವಿಡಿಯೋ ಆನ್ ನಂದು ವಿಡಿಯೋ ಅದು ಏನಾಗಿದೆ ಗೊತ್ತಿಲ್ಲ, ಆನ್ ಆಗ್ತಾ ಇಲ್ಲ. ಮೇಡಮ್, ನಂದು ನೆಟ್ವರ್ಕ್ ಇಶ್ಯೂ ಇದೆ ಮೇಡಮ್, ಅಶ್ವಿನಿದು, ಹಾಗಾಗಿ ನನಗೂ ಇಷ್ಟ ಇಲ್ಲ ವಿಡಿಯೋ ಆನ್ ಮಾಡ್ಕೊಂಡೇ ಮಾತಾಡ್ಬೇಕು. ಎಸ್ ಮೇಡಮ್, ಪರವಾಗಿಲ್ಲ, ಮಾತಾಡಿ. ನಮಸ್ತೆ ಮೇಡಮ್. ನನ್ಗೆ ಎಲ್ಲದಕ್ಕೂ ಆನ್ಸರ್ ಸಿಕ್ತು, ಆದ್ರೂ ನಂದೊಂದ್ ಸಣ್ಣ ಕ್ವಶನ್ ಏನಪ್ಪಾ ಅಂದ್ರೆ, ನಾವು ಧ್ಯಾನ ಕೂತ್ರೆ ಒಂದೊಂದ್ ದಿವಸ ಕೂರಕ್ಕೆ ಆಗಲ್ಲ. ನನ್ ಕೈಯಲ್ಲಿ ಎಷ್ಟು ಕಷ್ಟ ಆಗತ್ತೆ ಅಂದ್ರೆ, ಕಾಲ್ ನೋವು ಬರುತ್ತೆ, ಕೈ ನೋವು ಬರುತ್ತೆ, ಆಮೇಲೆ ತಲೆ ಅಂತೂ ತುಂಬಾ ನೋವು ಬಂದ್ಬಿಡುತ್ತೆ. ಅದ್ ಹೇಗೆ ನನ್ಗೆ ಕಂಟ್ರೋಲ್ ಮಾಡ್ಕೋಬೇಕಂತಾನೆ ಗೊತ್ತಾಗಲ್ಲ. ಮೇಡಮ್, ಬರುತ್ತೆ, ತುಂಬಾ ಬರುತ್ತೆ. ಆದ್ರೆ ಸಾಧನೆ ಅನ್ನೋದು ನಾವು ಎಷ್ಟು ಮೊಂಡಕ್ ಬೀಳ್ಬೇಕಾಗತ್ತೆ ಅಂದ್ರೆ, ಕಾಲ್ ನೋವು ಬಂತು, ತಲೆನೋವು ಬಂತು ಅಂತ ಹಬ್ಬ ಅಂತ ಮಲ್ಕೊಂಡ್ಬಿಟ್ರೆ, ಹಬ್ಬ ಅಂತ ಎದ್ದು ಬಿಟ್ರೆ ಸಾಧನೆ ಆಗಲ್ಲ. ನನ್ಗೆ ಕಾಲ್ ನೋಯ್ತಾ ಇದೆ, ತಲೆ ನೋಯ್ತಾ ಇದೆ, ಬಾಬಾಜಿ ಪತ್ರಿಜಿ ಆದ್ರೂ ಕೂಡ ನಾನು ಕೂತ್ಕೊಳ್ಳೋದನ್ನ ನಾನು ಬಿಡ್ತಾ ಇಲ್ಲ. ನಾನು ಧ್ಯಾನದ ಆಳದ ಸ್ಥಿತಿಗೆ ಹೋಗ್ಬೇಕು, ನನಗೆ ಸಹಾಯ ಮಾಡಿ ಅಂತ ಅನ್ಕೊಂಡು ನಿಮ್ಗ ಕಾನ್ಸಂಟ್ರೇಟ್ ಮಾಡಕ್ಕಾಗುತ್ತೆ, ಗಮನಿಸಕ್ಕಾಗುತ್ತಾ ಇಲ್ಲೋ ಪ್ರಯತ್ನ ಮಾಡಿ, ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಶೋಧ ಮೇಡಮ್, ನೀವು ಫೋನ್ ಹತ್ರನೇ ಇದೀರಿ ಅನ್ಸುತ್ತೆ, ಸಾಧ್ಯ ಆದ್ರೆ ನೀವು ಅನ್ಮ್ಯೂಟ್ ಕೊಡ್ತೀರಾ ಅಂತ. ಓಕೆ, ಮುಂದುವರಿಸಿ ಮೇಡಮ್. ಮಾಸ್ಟರ್ಸ್, ನೀವು ಮಾಸ್ಟರ್ಸ್ ನೀವು ಹ್ಯಾಂಡ್ ಲೋ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾವು ಅವಕಾಶ ಕೊಡೋದಕ್ಕೆ ಈಸಿ ಆಗ್ತಿರುತ್ತೆ. ಮಂಜುನಾಥ್ ಸರ್. ನಮಸ್ತೆ. ಸುರ ನಾಗಾಂಬಿಕಾ ಅನ್ನೋದಕ್ಕಿಂತ ಜ್ಞಾನಾಂಬಿಕಾ ಮೇಡಮ್. ಸಮಯ ಇದೆಯಾ ಮೇಡಮ್?
ಹೇಳಿ ಸರ್. ತುಂಬಾ ಜನ ಸರಿ ಅಂತ ಅನಿಸ್ತದೆ. ಹಲೋ ಇದು ಸರ್. ಕೇಳಿಸ್ತಾ ಇದೆಯಾ ಮೇಡಮ್? ಸರ್ ಹೇಳಿ ಸರ್, ಈಗ ಹೇಳಿ. ಆಗ್ಲೇ ವಾಯ್ಸ್ ಬ್ರೇಕ್ ಆಗಿತ್ತು, ಅರ್ಥ ಆಗಿರ್ಲಿಲ್ಲ, ಸೌಂಡ್ ಬರ್ಲಿಲ್ಲ. ಕೇಳಿಸ್ತಾ ಇದೆಯಲ್ಲ ಮೇಡಮ್ ಈಗ? ಈಗ ಕೇಳಿಸ್ತಿದೆ, ಹೇಳಿ ಸರ್. ಮೇಡಮ್, ನಾನ್ ನಿಮ್ಮನ್ನ ಸುರನಾಗಂಬಿಕೆ ಅನ್ನೋದಕ್ಕಿಂತ ಸುರ ಜ್ಞಾನಾಂಬಿಕೆ ಮೇಡಮ್ ಅಂತ ಹೇಳಿ ನಾನು ಕರೀತೇನೆ. ಮೇಡಮ್, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಅಪಾರವಾಗಿರ್ತಕ್ಕಂಥ ವಜ್ರ ವೈಡೂರ್ಯಗಳು, ಜ್ಞಾನ ವಜ್ರ ವೈಡೂರ್ಯಗಳು, ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಅಪಾರವಾಗಿರ್ತದೆ. ಅದನ್ನ ಎಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೊರಟ್ರೆ ಅಲ್ಲೂ ಕೂಡ ಅಪಾರವಾಗಿರ್ತಕ್ಕಂಥ ಬೆಳ್ಳಿ, ಬಂಗಾರ, ವಜ್ರ ವೈಡೂರ್ಯ ಎಲ್ಲವೂ ಕೂಡ ಇರ್ತದೆ. ಜೊತೆಗೆ ಅಲ್ಲಿ ಹೋದಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಯಾರು ಹಸಿದು ಬರ್ತಕ್ಕಂಥ ವಾತಾವರಣ ಇಲ್ಲ. ಅನ್ನ ಪ್ರಸಾದವನ್ನ ನೀಡಿ ಸಂತೃಪ್ತಿಯಾಗಿ ಭಕ್ತಾದಿಗಳು ತೃಪ್ತಿಯಿಂದ ಮನೆಗೆ ವಾಪಸ್ ಆಗ್ತಕ್ಕಂಥ ವಾತಾವರಣವನ್ನ ನಾವು ನೋಡ್ತೇವೆ. ಇದು ಅನ್ನದಾಸೋಹದ ಸಂದರ್ಭ ಮತ್ತೆ ಭಕ್ತಿ ಭಾವವನ್ನ ಉಂಟು ಮಾಡ್ತಕ್ಕಂಥ ಸಂದರ್ಭ. ಆದ್ರೆ ಇತ್ತೀಚೆಗೆ ಬಿಡುಗಡೆಯಾದಂತ ಕಾಂತಾರ ಸಿನಿಮಾವನ್ನ ನಾವು ಥಿಯೇಟರ್ಗಳಲ್ಲಿ ನೋಡ್ತಾ ಇದ್ರಿ ಮೇಡಮ್. ಆ ಥಿಯೇಟರ್ನಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಕೃತಿ ಸೌಂದರ್ಯವನ್ನ, ಪ್ರತಿಯೊಂದು ದೃಶ್ಯವನ್ನು ಕೂಡ ತದೇಕ ಚಿತ್ತದಿಂದ ನಾವು ನೋಡಿ ಅದನ್ನ ಅನುಭವಿಸ್ತಾ ಇದ್ರಿ ಮೇಡಮ್. ಹಾಗೆ ನಾವು ಹೇಗೆ ಅದನ್ನ ವಿಜುವಲೈಸೇಷನ್ ಮಾಡ್ಕೊಂಡು ಅನುಭವಿಸ್ತಾ ಖುಷಿ ಪಡ್ತಾ ಇದ್ವು, ಹಾಗೆ ತಾವು ಹಂಚಿಕೆ ಮಾಡಿದಂತ ಜ್ಞಾನವನ್ನ ತಾವು ಯಾವ ರೀತಿಯಲ್ಲಿ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ರಿ, ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ, ಉಪನ್ಯಾಸ ನೀಡ್ತಾ ಇದ್ರಿ ಅಂತ ಹೇಳಿದ್ರೆ ಆ ವಿಜುವಲೈಸೇಷನ್, ವಿಡಿಯೋ, ಆ ದೃಶ್ಯೀಕರಣ ನಮ್ಮ ಕಣ್ಮುಂದೆ ಬರ್ತಾ ಇತ್ತು ಮೇಡಮ್. ಆ ರೀತಿಯಲ್ಲಿ ಅನುಭವಗಳನ್ನ ಹಂಚಿಕೆ ಮಾಡ್ಕೊಳ್ತಾ ಇದ್ರಿ. ಅದನ್ನ ನೋಡ್ತಾ ಇದ್ರೆ ನಮ್ಗೆ ಏನಂತ ಅನಿಸ್ತಾ ಇತ್ತು ಅಂತ ಹೇಳಿದ್ರೆ, ಈ ಮೇಡಮ್ಗೆ ಇಷ್ಟು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಪದಬಳಕೆ ಮಾಡ್ತಾ ಇರ್ತಾರಲ್ಲ, ಈ ಮೇಡಮ್ಗೆ ಪ್ರಿಂಟ್ ಮೆಮೊರಿ ಏನಾದರೂ ಇದೆಯಾ ಅಂತೇಳಿ ನಮಗೆ ಅಂತ ಅನಿಸ್ತಾ ಇತ್ತು ಮೇಡಮ್. ನಿಜಕ್ಕೂ ಕೂಡ ನಿಮ್ಗೆ ಏನಾದರೂ ಪ್ರಿಂಟ್ ಮೆಮೊರಿ ಇರ್ತಕ್ಕಂಥ ಸಾಧ್ಯತೆಗಳೇ ಇರ್ತವೆ. ಯಾಕೆಂತ ಹೇಳಿದ್ರೆ ಇಷ್ಟು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ನಿರರ್ಗಳವಾಗಿ ಪದಗಳ ಏರಿಳಿತದ ಜೊತೆಗೆ ಉಪನ್ಯಾಸವನ್ನ ನೀಡ್ತಕ್ಕಂಥದ್ದು, ಜ್ಞಾನಂಚಿಕೆಯನ್ನ ಮಾಡ್ತಕ್ಕಂಥದ್ದು ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಮೇಡಮ್. ಆ ಕಾರಣಕ್ಕೋಸ್ಕರವಾಗಿ ನಾನು ನಿಮ್ಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಿ, ಇನ್ನೂ ಮಾತಾಡೋದಕ್ಕೆ ಸ್ವಲ್ಪ ವಿಚಾರಗಳಿತ್ತು, ಸಮಯದ ಅಭಾವ ಇದೆ. ಹಂಗಾಗಿ ಬೇರೆಯವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮೇಡಮ್. ನೀವು ಹೇಳುವಂತ ಪ್ರಿಂಟ್ ಮೆಮೊರಿ ನನ್ನಲ್ಲಿ ಆಕ್ಟಿವೇಟ್ ಆಗ್ಬೇಕು ಅಂತ ನಾನು ಬಾಬಾಜಿ ಅವ್ರನ್ನ, ಪತ್ರಿಜಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಾಗರತ್ನಮ್ಮ ಮೇಡಮ್ ಮಾತಾಡಿ. ನಾಗರತ್ನಮ್ಮ. ನಮಸ್ತೆ. ನಮಸ್ತೆ ಯಶೋಧ ಮೇಡಮ್ಗೂ ಹಾಗೂ ಸುರನಾಗಲಾಂಬಿಕಾ ಮೇಡಮ್ ಅವ್ರದ್ದು ಇವತ್ತು ಅವರ ಹುಟ್ಟು ಹೆಸರು ಇವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಮ್ಗೆ ತುಂಬಾನೇ ಖುಷಿ ಆಯ್ತು. ಯಾಕೆ ಅಂತಂದ್ರೆ ವಂಶದ ಹೆಸರು, ಊರ ಹೆಸರು, ತಂದೆ ಹೆಸರು 2-3 ಸೇರ್ಕೊಂಡಿದೆ. ಲಾಂಗ್ ಆಗತ್ತೆ ಹೆಸರು ಅಂತ ತುಂಡಾಕಿ ಅಂತಾರೆ, ಕಂಪ್ಯೂಟರ್ ಬರಲ್ಲ ಅಂತ. ಆದ್ರೂ ಇವ್ರಿಷ್ಟು ಚೆನ್ನಾಗಿ ಹೆಸರನ್ನ ಇದ್ ಮಾಡ್ಕೊಂಡು ಅದನ್ನ ಹೇಳ್ಕೊಂಡು, ಜೊತೆಗೆ ಅದ್ರ ತಕ್ಕಂತೆ ಹೆಸರು ತಕ್ಕಂತೆ ಅವರು ನಡವಳಿ ನಡ್ಕೊಂಡು ಹೋಗ್ತಾ ಇದಾರಲ್ಲ, ಅದು ತುಂಬಾ ಧನ್ಯವಾದಗಳು ಮೇಡಮ್. ಜೊತೆಗೆ ಸುರನಾಗಲಾಂಬಿಕಾ ಮೇಡಮ್ ಇದಾರಲ್ಲ ಮೇಡಮ್, ನನಗೇನು ಗೌರಿಬಿದನೂರು ಪಕ್ಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರೋದು ನಾನು. ಅದರಿಂದ ಗೌರಿಬಿದನೂರಿಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ಗಳು ಹೋಗ್ತಾ ಇರ್ಬೇಕಾದ್ರೆ ಕಾಣಿಸುತ್ತೆ ಹೆಸರು. ಬಟ್ ಒಂದಿನ ಹತ್ತಷ್ಟು ಧೈರ್ಯ ಮಾಡಿಲ್ಲ ನಾನು, ಯಾಕೆಂದ್ರೆ ನಾವು ಮಂಡ್ಯ ಮೂಲದಿಂದ ಬಂದು ಇಲ್ಲಿ ಸೇರ್ಕೊಂಡಿರೋದು. ಅದರಿಂದ ಇನ್ನೂ ಒಬ್ಳೆ ಬಸ್ ಹತ್ತಿಲ್ಲ. ಅದು ಪಿರಮಿಡ್ ವ್ಯಾಲಿ ದಿನ ಅಲ್ಲಿ ಏನಾದ್ರು ವಿಶೇಷ ಇದು ನಾವು ಬರೋಣ ಅನ್ಕೊಂಡಿದೀನಿ. 21 ಅದಕ್ಕೆ ಕೇಳ್ತಾ ಇದೀನಿ ಮೇಡಮ್. ಅವತ್ತು ಪಿರಮಿಡ್ ಅಲ್ಲಿ ಕುತ್ಕೊಂಡೇ ಧ್ಯಾನ ಮಾಡ್ಬೇಕು ಅನ್ನೋದು ಒಂದು ಸಂಕಲ್ಪ ಇಟ್ಕೊಂಡಿದೀನಿ. ಅಲ್ಲಿದೆ ಅಂದ್ರು. ಬಸ್ ಇಳ್ಬಿಟ್ಟು ಮತ್ತೆ ಹೆಂಗ್ ಬರ್ಬೇಕೇನಂತ ಒಂದ್ಸರಿ ಫೋನ್ ಮಾಡಿ ಕೇಳ್ಕೋಬೋದಾ ಅನ್ಕೊಂಡೆ. ಆನ್ಲೈನ್ ಅಲ್ಲಿ ನೀವ್ ಯಾವತ್ ಬರ್ತೀರಿ ಅನ್ನೋದು ನನ್ ಮುಂಚಿತವಾಗಿ ತಿಳಿಸಿ. ಯಾಕೆಂದ್ರೆ ನನ್ಗೆ ಅಲ್ಲಿ ಇಲ್ಲಿ ಏನಾದ್ರು ಪ್ರೋಗ್ರಾಮ್ಸ್ ನಾನು ಒಪ್ಕೊಂಡಿದ್ರೆ ಸುತ್ತಾಡ್ತಾ ಇರ್ತೀನಿ. ನೀವು ನನ್ಗೆ ಫೋನ್ ಮಾಡಿದ್ರೆ ಇಂಥ ದಿನ ಬರ್ತೀನಿ ಅಂತ, ನಾನು ಅವತ್ತಿನ ದಿನ ಮನೆಯಲ್ಲಿ ಇರ್ತೀನಿ. ಸೊ ನಿಮ್ಗೆ ಸಮಸ್ಯೆ ಆಗೋದಿಲ್ಲ. ನೀವು ಗೌರಿಬಿದನೂರ್ ಬಂದು ಫೋನ್ ಮಾಡಿದ್ರೆ ಅವಕಾಶ ಆದ್ರೆ ನಾನೇ ಬಂದಾದ್ರೂ ಪಿಕಪ್ ಮಾಡ್ಕೋಬಹುದು. ಒಂದ್ ವೇಳೆ ನಂಗೆ ಬರಕ್ ಅವಕಾಶ ಆಗ್ಲಿಲ್ಲ ಅಂದ್ರೆ ಆಟೋ ಡ್ರೈವರ್ಗೆ ನಾನು ಅಡ್ರೆಸ್ ಹೇಳಿದಾಗ ನೀವು ಆರಾಮಾಗಿ ಮನೆ ಹತ್ರಕ್ ಬರ್ಬೋದು ಮೇಡಮ್. ಅದೇ ಪಿರಮಿಡ್ಗೂ ಬಸ್ ಸ್ಟ್ಯಾಂಡ್ಗೂ ದೂರ ಆಗುತ್ತೆ ಮೇಡಮ್, ಅದಕ್ಕೆ ಕೇಳಿದೆ ಅಷ್ಟೇ. ನಮ್ಮ ಮನೆ ಮೇಲೆನೆ ಇರೋದು ಪಿರಮಿಡ್. ಧನ್ಯವಾದ ಮೇಡಮ್. ವಿಷಯ ಗೊತ್ತಿತ್ತು, ಮೊದಲು ಕ್ಲಾಸ್ಗಳಲ್ಲಿ ಕೇಳ್ಕೊಂಡಿದ್ದೆ.
ಸ್ವಲ್ಪ ಮರ್ತಂಗಾಯ್ತು, ಅದಕ್ಕೆ ಒಂದ್ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹುಡ್ಕಾಡೋದ್ ಬೇಡ ಅಂತ ಅನ್ಕೊಡು. ಧನ್ಯವಾದ ಮೇಡಮ್. ನಿಮ್ ಮುಖದರ್ಶನ ಆದಾಗ್ಲೇ ನಮಗೆ ಪಿರಮಿಡ್ ಧ್ಯಾನ ಆದಂಗೆ ಆಗುತ್ತೆ ಒಂದ್ಸರಿ. ಯಾಕೆಂದ್ರೆ ಅಷ್ಟು ಜ್ಞಾನ ನಿಮ್ಮ ಹತ್ರ ಇದೆ. ನಿಮ್ಮ ಜ್ಞಾನನ ನಾವು ನಿಜವಾಗ್ಲೂ ಬಳಸ್ಕೋಬೇಕು. .5 ಒಂದ್ ಪಾಯಿಂಟ್ ಆದ್ರೂ ನಮಗೆ ನಿಮ್ಮ ಧ್ಯಾನದಲ್ಲಿ, ನಿಮ್ಮ ಒಂದು ತಿಳುವಳಿಕೆಯಲ್ಲಿ ನಮಗೆ ಸಿಗಲಿ ಅಂತ ಕೇಳ್ಕೊತಾ ಇದೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಮಸ್ಕಾರ ಸುರನಾಗಾಂಬಿಕಾ ಮೇಡಮ್. ನಾನು ಸ್ಕಿಟ್ ನ ಪಾರ್ವತಿ ಕೂಷ್ಮಂಡಾದೇವಿ ಪಾತ್ರಧಾರಿ. ಮೇಡಮ್, ನೀವು ಯಾವ ಯಾತ್ರೆ ಮಾಡಿದ್ರಿ ಮೇಡಮ್? ಮೇಡಮ್, ಇದುವರೆಗೂ ಋಷಿಕೇಶಕ್ಕೆ, ಹರಿದ್ವಾರಕ್ಕೆ ಹೋಗಿದ್ದೀನಿ. ಆಮೇಲೆ ಇನ್ನ ಬಾಬಾಜಿ ಕೇವ್ಸ್ಗೆ 2 ಸರ್ತಿ ಹೋಗಿ ಬಂದಿದ್ದೀನಿ. ಆಮೇಲೆ ಬಾಬಾಜಿ ಕೇವ್ಸ್ ಎಲ್ಲಿದೆ ಮೇಡಮ್? ಬಾಬಾಜಿ ಕೇವ್ಸ್ ಎಲ್ಲಿದೆ ಮೇಡಮ್? ಹಿಮಾಲಯದ ತಪ್ಪಲಿನಲ್ಲಿ, ಉತ್ತರಾಖಂಡ್ ರಾಜ್ಯದಲ್ಲಿ, ದ್ರೋಣಗಿರಿ ಪರ್ವತದಲ್ಲಿ ಇದೆ ಮೇಡಮ್. ಸರಿ ಮೇಡಮ್. ಅಂದ್ರೆ ಮೇಡಮ್, ಚಾರ್ಧಾಮ್ ಯಾತ್ರೆಯಲ್ಲಿ ಸಿಗುತ್ತಾ? ಇಲ್ಲ, ಅದೇ ಬೇರೆ ರೂಟು, ಇದೇ ಬೇರೆ ರೂಟ್. ಸರಿ ಮೇಡಮ್. ಕೈಲಾಸ ಪರ್ವತ ಮೇಡಮ್, ಅದನ್ನು ಯಾತ್ರೆ ಮಾಡಿದೀರಾ? ಹೌದು, ಕೈಲಾಸ ಪರ್ವತಕ್ಕೆ ಆದಿ ಕೈಲಾಶ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಮೇಡಮ್. ಇವತ್ತಿನ ಸ್ಟೋರಿ ಅದೇ ಇತ್ತು ಮೇಡಮ್. ನಿನ್ನೆಯಿಂದನೂ ಅದೇ ಹೇಳ್ತಿದ್ದಾರೆ. ನಿನ್ನೆ ಕನೆಕ್ಟ್ ಆಗಿದ್ದೆ, ಇವತ್ ಸ್ವಲ್ಪ ಲೇಟ್ ಆಯ್ತು, ಹಾಗಾಗಿ ಮೇಡಮ್. ಓಕೆ ಮೇಡಮ್. ನಿಮ್ದು ಹೇಳ್ತಾ ಇದ್ರೆ ಆಧ್ಯಾತ್ಮಿಕ ಕತೆ ಒಂದು ಫಿಲಮ್ ನೋಡ್ದಂಗೆ ಆಗುತ್ತೆ ಮೇಡಮ್. ನಾವ್ ವಿಜುವಲೈಸೇಷನ್ ಮಾಡ್ಕೊಂಡ್ರೆ ಹೌದಾ ಇದೆಲ್ಲ ಸಾಧ್ಯನಾ ಅಂತ ಹೇಳ್ಬಿಟ್ಟು ಒಳ್ಳೆ ಡೈರೆಕ್ಟರ್ಗೂ ಸಿಕ್ಕಿದ್ರೆ ಮೇಡಮ್ ನಿಮ್ದೊಂದು ಫಿಲಮ್ಮೇ ಮಾಡ್ಬೋದು ಮೇಡಮ್. ಹಾಗಾಗಿ ಇಷ್ಟೆಲ್ಲ ಆಧ್ಯಾತ್ಮಿಕ ಜರ್ನಿ ಕಾರಣ ನೀವು ಗಳಿಸಿರತಕ್ಕಂತ ತಪಸ್ಸು ಅಂತ ಅಂದ್ರೆ ಧ್ಯಾನನೇ ನೀವು ಅಂದ್ರೆ ಆ ಲೆವೆಲ್ಗೆ ಇದ್ದಿದ್ರಿಂದ ನಿಮ್ಗೆ ಇಷ್ಟೆಲ್ಲ ಅನುಭವ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮ್ಮ ಅಶ್ವಿನಿ ಮೇಡಮ್ ಡೈರೆಕ್ಟ್ರು ಅಶ್ವಿನಿ ಮೇಡಮ್ ಯೋಚನೆ ಮಾಡ್ತಾ ಇದ್ದಾರೆ, ತಂದೆ ತರ್ತಾರೆ, ಈ ವೇದಿಕೆಲ್ಲೇ ತರ್ತಾರೆ. ಹಂಗಾಗಿ ಮೇಡಮ್, ನಾನ್ ದೊಡ್ಡ ಫಿಲಂ ಹೇಳ್ತಾ ಇದ್ದೀನಿ. ಅಶ್ವಿನಿ ಮೇಡಮ್ ಚಿಕ್ಕ ಫಿಲಮ್ಮು, ನಾನ್ ದೊಡ್ಡ ಫಿಲಂ ಹೇಳ್ತಾ ಇದ್ದೀನಿ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ಮ ಧ್ಯಾನಾನುಭವಗಳು. ನಮಗೂ ಒಂಥರ ದಾರಿದೀಪ. ನಾವು ಈ ತರ ಎಲ್ಲ ಸಾಧನೆ ಮಾಡಿದ್ರೆ ನಮಗೂ ಮುಂದೆ ಈ ತರ ಎಲ್ಲ ಯಶಸ್ಸು ಸಿಗಬಹುದಾ ಅಂತ ಹೇಳ್ಬಿಟ್ಟು ಒಂದು ಅಂದ್ರೆ ಹೆಚ್ಚಿನ ಧ್ಯಾನ ಮಾಡ್ಲಿಕ್ಕೆ ಒಂದು ದಾರಿದೀಪ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಮಂಜುಳಾ ಮೇಡಮ್, ನಾವೆಲ್ಲ ಅಶ್ವಿನಿ ಮೇಡಮ್ ದೊಡ್ಡ ಡೈರೆಕ್ಟರ್ ಆಗಿ ದೊಡ್ಡ ಮೂವಿನೇ ತೆಗಿಲಿ ಅಂತ ಅವರಿಗೆ ಆಶಿಸೋಣ. ಮೇಡಮ್, ಸಂತೋಷ ಮೇಡಮ್, ಸಂತೋಷ. ಆಗ್ಲಿ ಮೇಡಮ್, ಇನ್ನೂ ಉನ್ನತ ಪ್ರಗತಿ ಹೊಂದ್ಲಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ವೇದಾವತಿ ಮ್ಯಾಮ್ ಮಾತಾಡಿ. ಎಲ್ಲರಿಗೂ ಶುಭೋದಯ. ನಮಸ್ತೆ ಸುರನಾಗಂಬಿಕಾ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಂದು 4-5 ಕ್ವಶನ್ ಇತ್ತು. ಕೆಲವರೆಲ್ಲ ಕೇಳ್ಬಿಟ್ರು, ಅದಕ್ಕೆಲ್ಲಾನು ಆನ್ಸರ್ ಸಿಕ್ತು. ಅಂದ್ರೆ ಫಸ್ಟ್ ನೀವು ಯಾವಾಗ ಇದೆಲ್ಲ ಟ್ರಾವೆಲ್ ಮಾಡಿದ್ರಿ, ನೀವು ಯಾವಾಗ ಧ್ಯಾನಕ್ಕೆ ಬಂದ್ರಿ ಗೊತ್ತಾಯ್ತು. ಮತ್ತೆ ನಿಮ್ಮ ಹೆಸರು ಸುರನಾಗಂಬಿಕಾ ಹೇಗ್ ಬಂತು ಅದು ನನ್ನಲ್ಲಿತ್ತು, ಅದಕ್ಕೂ ರಿಪ್ಲೈ ಸಿಕ್ತು. ಆಮೇಲೆ ಈ ನಿಮ್ಮನ್ನೊಂದ್ ಕಡೆಗೆ ನಿಮ್ಮನ್ನ ನೋಡ್ಬೇಕು ಅಂತ ಕೇಳೋಣ ಅನ್ಕೊಂಡೆ. ಅಷ್ಟರಲ್ಲಿ ನಾಗರತ್ನಮ್ಮ ಅವ್ರು ಕೇಳಿದ್ರು. ನಾನು ನಾಗರತ್ನಮ್ಮ ಮೊನ್ನೆ ಮಾತಾಡ್ಕೊಂಡ್ವಿ. ಅವರು ಗೌರಿಬಿದನೂರು, ನಾನು ಹುಬ್ಳಿ. ನಾನು ಆಗಾಗ ಬೆಂಗಳೂರಿಗೆ ಬರ್ತಿರ್ತೀನಿ. ನಾವಿಬ್ರು ಸೇರ್ಕೊಂಡು ಗೌರಿಬಿದನೂರ್ಗೆ ಒಂದ್ಸರಿ ಹೋಗಿ ಮೇಡಮ್ ನೋಡ್ಕೊಂಬರೋಣ, ಭೇಟಿ ಮಾಡ್ಕೊಂಬರೋಣ ಅನ್ಕೊಂಡೆ. ಅಡ್ರೆಸ್ ಎಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳ್ಬೇಕು ಅಂತ, ಅದನ್ನೂ ಅವರೇ ಕೇಳ್ಬಿಟ್ರು. ಆಮೇಲೆ ಈ ಆದಿ ಕೈಲಾಸ ನೀವು ಇವಾಗ ಅನುಭವ ಹೇಳಿದ್ರಲ್ಲ, ನಾನು ಕುತ್ಕೊಂಡು ತರಕಾರಿ ಕಟ್ ಮಾಡ್ತಾ ನಾನು ಹೋಗ್ಬಿಟ್ಟು ಬಂದ್ಬಿಟ್ಟೆ. ಆ ಟ್ರಕ್ ಹೇಗ್ ಹೋಗಿರ್ಬೋದು, ಆ ಮಿಲಿಟರಿ ಅವನು ನಿಮ್ಮ ಹತ್ರ ಹೇಗ್ ಮಾತಾಡ್ಸಿರ್ಬೋದು, ಅವನು ಹೆಂಗಿದ್ದಿರ್ಬೋದು, ನೀವು ಎಲ್ಲ ಕಾನ್ಶಿಯಸ್ ಆಗಿ ಅಷ್ಟ್ರಲ್ಲಿ ಟ್ರಾವೆಲ್ ಮಾಡ್ಕೊಂಡ್ ಬಂದ್ಬಿಟ್ಟೇನೆ. ತುಂಬಾ 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 ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು. ಆದಷ್ಟು ಬೇಗ ನಾನು ಮತ್ತೆ ನಾಗರತ್ನಮ್ಮವರು ನಿಮ್ಮನ್ನ ಬಂದು ಖಂಡಿತ ಭೇಟಿ ಮಾಡ್ತೀವಿ. ನಿಮ್ಮನ್ನ ಮಾತಾಡಿಸ್ಲೇಬೇಕು. ಖಂಡಿತ ಅಮ್ಮ, ಖಂಡಿತ ಬನ್ನಿ. ಸದಾ ನಿಮಗೆ
ಆತ್ಮೀಯವಾದ ಸ್ವಾಗತ ಇರುತ್ತೆ. ಬನ್ನಿಮ್ಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಉಮಾದೇವಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ. ನಿಮ್ಮ ನಿಮ್ಮ ಇದನ್ನ ಟ್ರಾವೆಲಿಂಗ್ ಬಗ್ಗೆ ಎಲ್ಲ ಕೇಳ್ಬಿಟ್ಟು ತುಂಬಾ ಅದ್ಭುತವಾಗಿತ್ತು ಮೇಡಮ್. ನಾವೇ ಅಲ್ಲಿದ್ದು ನೋಡಿದ್ವೇನೋ ಅನ್ನಷ್ಟು ಫೀಲ್ ಆಯ್ತು. ನಿಮ್ಮ ಧ್ಯಾನ ಅನುಭವ ತುಂಬಾ ಚೆನ್ನಾಗಿದೆ ಮೇಡಮ್. ಇನ್ ನನ್ನಲ್ಲೊಂದು ಪ್ರಶ್ನೆ ಮೂಡ್ತಾ ಇದೆ, ಅದು ಕೇಳ್ಬೇಕು. ನಿಮ್ಮ ಇದ್ರಿಗೆ ಕೇಳಕ್ಕೂ ನನಗೆ ಕಷ್ಟ ಅನ್ಸ್ತಿದೆ. ಆದ್ರೆ ಈಗ ಅಶ್ವಿನಿ ಮೇಡಮ್ ಹೇಳಿದಾಗ ನನಗೆ ಅದು ಸ್ವಲ್ಪ ಮನ್ಸಲ್ಲಿ ಬಂತು. ಅಶ್ವಿನಿ ಮೇಡಮ್ ಹೇಳಿದ್ರಲ್ಲ ಮೈಂಡ್ ಸೆಟ್ ಅಂತ ಹೇಳಿದಾಗ, ಈ ನಾವು ಮೈಂಡ್ ಸೆಟ್ ನೀವು ಪತ್ರಿಜಿ ಗುರುಗಳನ್ನ ಅವ್ರನ್ನ ಎದುರುಗಡೆ ನೋಡಿದ್ರು, ಅಥವಾ ನಾವು ಮೈಂಡ್ ಸೆಟ್ ನಾವು ಎಲ್ಲಾ ಕಷ್ಟದಲ್ಲೂ ಅವ್ರನ್ನೇ ನೆನೆಸ್ಕೊಂಡಾಗ, ಮೈಂಡ್ ಸೆಟ್ ನಾವು ಆ ರೀತಿ ಮಾಡ್ಕೊಂಡಾಗ ಅದು ನಾವ್ ಏನೇ ಆದ್ರೂ ಅವರಿಂದಾನೇ ಆಯ್ತು ಅನ್ನೋ ಒಂದು ಫೀಲ್ ನಮ್ಗೆ ಆಗುತ್ತಾ ಅನ್ನೋದು ಅಂತ ಒಂದು ಪ್ರಶ್ನೆ ನಲ್ಲಿ ಮೂಡ್ತು ಮೇಡಮ್ ನನಗೆ. ಓಕೆ, ಅದಕ್ಕೆ ಇವಾಗ ಉತ್ತರ ಬೇಕು ನಿಮ್ಗೆ. ಇದು ನೀವು ಉತ್ತರ ಬೇಕು ನಿಜವಾಗ್ಲೂ ಮೇಡಮ್. ಪತ್ರಿಜಿ ಅವ್ರು ನಿಮ್ ಜೊತೆ ಕನೆಕ್ಟ್ ಆಗಿರ್ತಾರಾ, ನೀವು ಊಹೆ ಮಾಡ್ಕೊಳ್ತೀರಾ ಮೈಂಡ್ ಸೆಟ್ ಇಂದ ಅಂತ ನಿಮ್ ಪ್ರಶ್ನೆ ಅಲ್ವಾ ಪ್ರಶ್ನೆ ಮೇಡಮ್? ಮೇಡಮ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ಇದೆ. ಈ ಒಂದು ಭೂಮಿಯಲ್ಲಿ ನಾವು ಯಾವ ಸುಪ್ರೀಂ ಎನರ್ಜೀಸ್ ನಾವು ನೆನ್ಸ್ಕೊಂಡ್ರು ಕೂಡ ಆ ಸುಪ್ರೀಂ ಎನರ್ಜಿಗೆ ಇಂಥವ್ರು ನನ್ನನ್ನ ನೆನ್ಸ್ಕೊತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತಂತೆ ಮೇಡಮ್. ಇದನ್ನೊಬ್ರು ಹೇಳಿರುವಂತದ್ದು ವಿಚಾರ. ಸೊ ನಾವು ಪತ್ರಿಜಿ ಅವ್ರ ನೆನ್ಸ್ಕೊಂಡ್ರು ಅದು ಅವ್ರಿಗೆ ಗೊತ್ತಾಗತ್ತೆ, ಬಾಬಾಜಿ ಅವ್ರ ನೆನ್ಸ್ಕೊಂಡ್ರು ಗೊತ್ತಾಗತ್ತೆ, ದತ್ತಾತ್ರೇಯರ್ ನೆನ್ಸ್ಕೊಂಡ್ರು ಗೊತ್ತಾಗತ್ತೆ, ಇನ್ಯಾರನ್ನಾದ್ರೂ ನೆನ್ಸ್ಕೊಂಡ್ರು ಕೂಡ ಅವ್ರಿಗೆ ಗೊತ್ತಾಗತ್ತೆ. ಸೊ ಆ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಅವರನ್ನ ನೀವ್ ಎಷ್ಟು ಒಳಕ್ಕೆ ಇಳಿಸ್ಕೊಳ್ತಿರೋ ಅವ್ರು ಅಷ್ಟು ನಿಮ್ಗೆ ಆಳವಾಗಿ ಕನೆಕ್ಟ್ ಆಗ್ತಾರೆ. ಕ್ವೈಟ್ ನಾರ್ಮಲ್. ಇದರಲ್ಲಿ ವಿಶೇಷ ಏನೂ ಇಲ್ಲ. ನನ್ನ ಜೀವನದಲ್ಲಿ ನನಗೆ ಪತ್ರಿಜಿಯವರು, ಬಾಬಾಜಿಯವರು ಪ್ರಭಾವ ಬೀರಿದ್ದಾರೆ. ಎನಿ ಟೈಮ್ ನಾನು ಅವ್ರ ಹೆಸರನ್ನ ತೆಗೆದುಕೊಳ್ತಾ ಇರ್ತೀನಿ. ಸೊ ಹಾಗಾಗಿ ಅವರು ನಮ್ಗೆ ಸ್ಪಂದಿಸೇ ತೀರ್ತಾರೆ ಮೇಡಮ್. ಇದು ನಿಯಮ, ವಿಶ್ವ ನಿಯಮ, ಇದು ಯೂನಿವರ್ಸಲ್ ಲಾ. ಸೊ ಆ ರೀತಿಯಾಗಿ ನಾನು ಅವ್ರನ್ನ ಸದಾಕಾಲ ಸ್ಮರಿಸೋದ್ರಿಂದ ಅವರ ಒಂದು ಇರುವಿಕೆ ವೈಬ್ರೇಷನ್ಸ್ ನ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಮೇಡಮ್. ನಾನು ಅದನ್ನ ಎನಿ ಟೈಮ್ ಫೀಲ್ ಆಗ್ತಾ ಇರ್ತೀನಿ. ಅಲ್ಲ ಮೇಡಮ್, ನೀವ್ ಹೇಳೋದು ಪ್ರತ್ಯಕ್ಷವಾಗಿ ನೋಡ್ತಿರೋ ಅಥವಾ ನಿಮ್ ಮನ್ಸಲ್ಲಿ ಆತರ ಇವರೇ ಬಂದ್ ನಮ್ಗ್ ಮಾಡಿದ್ರು ಅಂತ ಅನ್ಕೊಂತಿರೋ? ಮೇಡಮ್, ಒಂದೊಂದು ಸರ್ತಿ ನನಗೆ ವಿಷನ್ ಬರುತ್ತೆ. ನಾನು ಸಡನ್ ಆಗಿ ಯಾರ ಬಗ್ಗೆನೂ ಮಾತಾಡ್ತಾ ಇದ್ದೇನೆ. ಒಬ್ರು ಫೋನ್ ಮಾಡಿದ್ರು. ಫೋನ್ ಮಾಡ್ತಾ ಇದ್ದಾಗ ಒಬ್ಬರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಾ ಇದ್ದಾಗ ಆ ವ್ಯಕ್ತಿಯ ಒಂದು ಇನ್ಕಾರ್ನೇಷನ್ ಹಿಂದೆ ಮಹಾತರ್ ಬಾಬಾಜಿ ಅವರು ಇದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. ಆದ್ರೆ ನಾನು ಅದು ಯಾವುದೋ ಪರಿವೆ ಇಲ್ಲದೆ ಮಾಮೂಲಿಯಾಗಿ ನಾನು ಮಾತಾಡ್ತಾ ಇದ್ರು ಕೂಡ ಅಲ್ಲಿ ಬಾಬಾಜಿ ಅವರು ನನ್ನ ದೃಶ್ಯಕ್ಕೆ, ನನ್ನ ಅಂತರಂಗದಲ್ಲಿ ನನಗೆ ದರ್ಶನ ಆದಾಗ ನನ್ ತಕ್ಷಣ ನನಗೆ ಅರ್ಥ ಆಯ್ತು, ನಾನು ಮಾತಾಡ್ತಾ ಇರೋದು ಕರೆಕ್ಟ್ ಆಗಿದೆ, ಬಾಬಾಜಿ ಅವರು ಅದನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನೋವಂಥದ್ದು ನನಗೆ ಅಲ್ಲಿ ಅರ್ಥ ಆಯ್ತು ಮೇಡಮ್. ಅಂದ್ರೆ ಈ ತರ ಅವಾಗ ದರ್ಶನದ ರೂಪದಲ್ಲೂ ಕೂಡ ಕ್ಲಾರಿಟಿ ಕೊಡ್ತಾ ಇರ್ತಾರೆ, ವೈಬ್ರೇಷನ್ಸ್ ರೂಪದಲ್ಲೂ ಕೂಡ ನನಗೆ ಒಂದು ಕನೆಕ್ಟಿವಿಟಿ ಅರ್ಥ ಆಗ್ತಾ ಇರುತ್ತೆ ಮೇಡಮ್. ಇದು ನನಗೆ ಸಂಬಂಧಪಟ್ಟಂತ ವಿಚಾರ. ಹೌದಾ ಮೇಡಮ್? ಥ್ಯಾಂಕ್ ಯು ಮೇಡಮ್. ಅದೊಂದು ಸ್ವಲ್ಪ ಕ್ಲಾರಿಟಿ ಬೇಕು ಅಂತ ಕೇಳಿದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಸುಭದ್ರಾ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸುರನಾಗಾಂಬಿಕಾ ಮೇಡಮ್. ನಮಸ್ತೆ ಯಶೋಧ ಮೇಡಮ್. ನಿಮ್ಮ ಜೀವನ ಚರಿತ್ರೆ ಕೇಳಿ ತುಂಬಾ ಅದ್ಭುತವಾಗಿದೆ ಮೇಡಮ್. ನಿಮ್ಮಿಂದ ನಮಗೆ ಇನ್ನು ಅದರಲ್ಲಿನ ಒಂದು ಅಂಶ ಆದ್ರೂ ನಮಗೆ ಸಿಗ್ಲಿ ಅಂತ ಆಸೆ ಪಡ್ತೀನಿ ಮೇಡಮ್. ಸಾಧನೆ ಮಾಡೋಣ, ಎಲ್ಲಾನು ಪಡ್ಕೊಳ್ತೀವಿ ಮೇಡಮ್. ಥ್ಯಾಂಕ್ ಯು. ಆಗ್ಲಿ ಮೇಡಮ್, ನಿಮ್ ಬ್ಲೆಸ್ಸಿಂಗ್ಸ್ ಮೇಡಮ್. ಇದು ಬ್ಲೆಸ್ಸಿಂಗ್ಸ್ ಅಂತ ತಗೊಳ್ತೀನಿ ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ ಮ್ಯಾಮ್. ಹಾ, ಸುವರ್ಣ ಮೇಡಮ್ ನಮಸ್ತೆ. ಕೇಳಿಸ್ತಾ ಇದ್ದಾರೆ? ಕೇಳಿಸ್ತಾ ಇದೆ ಮೇಡಮ್. ನಿಮ್ದು ಆಲ್ರೆಡಿ ಧ್ಯಾನ ಹಂಚಿಕೆ ಮುಗಿದ ಮೇಲೆ ಜಾಯಿನ್ ಇದೆ. ಎಲ್ಲರೂ ಕೇಳೋ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡ್ತಾ ಇದ್ರಲ್ಲ, ಅಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಏನಂದ್ರೆ ಇಷ್ಟು ವರ್ಷ ಇಷ್ಟೆಲ್ಲ ಅನುಭವ ಕೊಡಿದ್ರು ಒಂದೊಂದ್ಸಲ ಭಾವೋದ್ವೇಗಕ್ಕೆ ಒಳಗಾಗ್ತೀನಿ, ಮತ್ತೆ ಅದನ್ನ ದಾಟ್ಕೊಂಡು ಮೇಲೆ ಹೋಗೋದು ಅಂದ್ರಲ್ಲ, ಅದನ್ನ ಭಾಳ ತಗೊಂಡೇನಿ. ಎಷ್ಟು ಅದ್ಭುತವಾಗಿ ಹೇಳ್ತೀರಿ. ಆದ್ರ ನೀವು ಹೇಳಿದ ಅದ್ಭುತನ ಒಂದ್ ಅಂಶ ನಾವು ರೂಢಿಸ್ಕೊಂಡಿವಿ ಅಂತಂದ್ರ ಅದಕ್ಕೊಂದು ಮಹತ್ವ ಬರ್ತ ಅಂತ ನಾನಂತೂ ಒಂದನ್ನು ಭಾಳ ತಗೊಂಡಿನಿ. ಇದು ಎಲ್ಲರಿಗೆ ನೀವು ಹೇಳಿದ್ದು ಸಾರ್ಥಕ ಆಗ್ತದೆ ಅನ್ಕೊಂಡಿನಿ. ಅದ್ಭುತ ಹೇಳ್ತೀರಿ, ಎರಡು ಮಾತಿಲ್ಲ. ಆದ್ರೆ ಏನೇನ್ ನಾವು ದಾಟ್ಬೇಕಾಗಿದ್ದ ನೀವು ಬಹಳ ಸರಳೀಕೃತಗೊಳಿಸಿದ್ರಿ. ಆಮೇಲೆ ಅದನ್ನ ಫೀಲ್ ಮಾಡಿದಾಗನು ಒಂದು ಮ್ಯಾಜಿಕ್ ಅಂತ ಹೇಳಲ್ಲ, ಅದನ್ನ ಪೂರ್ತಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀರಿ.
ಅದನ್ನ ನಾವು ತಗೋಬೇಕು. ಅದನ್ನ ಅನಿಸ್ತು. ಈ ಭಾಗದಾಗ ಒಳಗಾಗೋದಕ್ಕೆ ನಾನು ಪದೇ ಪದೇ ಒಳಗಾಗ್ತಿರ್ತೀನಿ. ಅದನ್ನ ಫೈಂಟ್ ಆಗಿತ್ತು. ಹೌದಾ, ಆಗ್ತದ, ಅದಕ್ಕೇನಿಲ್ಲ, ಮತ್ ಮುಂದ್ ಹೋಗ್ಬೇಕು ಅನ್ನಂತ ನಾನು ತಿಳ್ಕೊಂಡೆ ಮ್ಯಾಮ್. ಇವತ್ತು ಆನ್ಸರ್ ಭಾಳ ಸಿಕ್ತು. ಮೊನ್ನೆ ಒಂದು ಕ್ಲಾಸ್ ಅಷ್ಟೇ ಕೇಳಿನಿ, ಇವತ್ತ ಎಲ್ಲರೂ ಆನ್ಸರ್ ಮಾಡೋ ರೀತಿ ಒಳಗೆ ನನ್ನ ಪ್ರಶ್ನೆಗೆ ನಾವು ಉತ್ತರ ಕಂಡ್ಕೊಂಡೆ ಮ್ಯಾಮ್. ಥ್ಯಾಂಕ್ ಯು. ಇವತ್ತನ್ನು ಬಹಳ ಅದ್ಭುತ ವಿವರಣೆ ಮಾಡಿರ್ತೀರಿ. ಆಮೇಲೆ ಈ ಅದ್ಭುತ ವಿವರಣೆ ಒಳಗೆ ನಾವು ಪಾಲಿಸೋದು ಬಹಳ ಮುಖ್ಯ ಅನ್ಕೊಂಡೆ, ಅದನ್ನ ನಾನು ಪಾಲಿಸ್ಕೊಳ್ಳೋದು ಬಹಳ ಮುಖ್ಯ ಅನ್ಕೊಂಡೆ. ಆಮೇಲೆ ಅದನ್ನ ಜಾರಿಗೆ ತರ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸುಂದರದ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ಗುರು ಮಾತಾಜಿ, ನಿಮಗೆ ನನ್ನ ದೊಡ್ಡ ನಮಸ್ಕಾರಗಳು. ನಿಮ್ಗುನು ಮೇಡಮ್, ನೀವು ಹೇಳಿದ್ರಿ ನೀವು ಅಲ್ಲೆಲ್ಲ ಟ್ರಾವೆಲಿಂಗ್ ಮಾಡ್ಕೊಂಡೆಲ್ಲ ಬಂದಿ ಅಂತ. ನಮಗೆ ಅಲ್ಲಿಗೆಲ್ಲ ಹೋಗಕ್ ಸಾಧ್ಯನಾ ಇವಾಗ ಅನಿಸ್ತಿತ್ತು. ನೀವು ಹೇಳಿದ ರೀತಿ ನೋಡಿದಾಗ ನಿಮ್ ಜೊತೆನೆ ನಾವು ಬಂದಾಗೆ ಆಯ್ತು, ನಾವು ಅವೆಲ್ಲ ನೋಡ್ದಂಗೆ ಆಯ್ತು. ಅಷ್ಟ್ ಚೆನ್ನಾಗಿ ನೀವು ನಮ್ಗೆ ಬೋಧನೆ ಮಾಡಿದ್ರಿ, ಹೇಳಿದ್ರಿ. ನಿಮ್ಮಂತವ್ರನ್ನ ನಮ್ಗೆ ಮಹೋತ್ತಾರ್ ಫೌಂಡೇಶನ್ ಅವರು ಕೊಟ್ಟಿರೋದಕ್ಕೆ ತುಂಬಾ ತುಂಬಾ ಋಣಿಯಾಗಿರ್ತೀವಿ. ಚೆನ್ನಾಗಿ ಎಲ್ಲ ಹೇಳಿದ್ರಿ ಮೇಡಮ್. ದೊಡ್ಡ ನಮಸ್ಕಾರ, ಅನಂತ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಶಿವಗಂಗಾ ಮೇಡಮ್. ನಮಸ್ತೆ. ನಮಸ್ತೆ ಚಾಮುಂಡಿ ಅಮ್ಮ. ನಾನ್ ಚಾಮುಂಡಿ ಅಮ್ಮ ಅಂತಾನೇ ನಿಮ್ಮನ್ ಕರೆಯೋದು. ಚಾಮುಂಡಿ ವರಪ್ರಸಾದದಿಂದ ಬಂದಿರುವ ವ್ಯಕ್ತಿತ್ವ ನಿಮ್ದು ಮೇಡಮ್. ಇಷ್ಟು ಒಂದು ಎಲ್ಲಾ ಸ್ವಾಧ್ಯಾಯನು ಒಂದ್ ದಿವಸನು ಮಿಸ್ ಮಾಡ್ದಂಗೆ ನನಗೆ ವೈಬ್ರೇಷನ್, ತುಂಬಾ ವೈಬ್ರೇಷನ್ ಮೇಡಮ್ ನಿಮ್ದು. ಕೇಳ್ತಾನೆ ವೈಬ್ರೇಷನ್. ಇವತ್ತು ಏನಾಗಿದೆ ಅಂದ್ರೆ ಮೇಡಮ್, ನಮ್ಮ ಹಳಿಯ ಒಬ್ರು, ನಮ್ಮ ಭಾವನ ಹಳಿಯ ಒಬ್ರು ಆಕ್ಸಿಡೆಂಟಲ್ ಹೋಗ್ಬಿಟ್ರು ಮ್ಯಾಮ್. ರಾತ್ರಿ ಸಾಯಂಕಾಲ 5:15 ಇರೋರು 5:45 ಹೋಗ್ಬಿಟ್ರು ಮೇಡಮ್. ಅದು ಅಲ್ಲ 1 ಗಂಟೆ ಅಲ್ಲಿಂದ ನಾವು ಬಂದು ಮಲ್ಗೋದ್ರಲ್ಲಿ ನನಗೆ ನಿಮ್ದು ಇದೆ ಅಂತ ಗೊತ್ತಿದ್ರು ಹೇಳಕ್ ಆಗಿಲ್ಲ ಮೇಡಮ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೂ ಇದೆ, ಒಂದ್ 10 ನಿಮಿಷ ಸ್ಟಾರ್ಟ್ ಆಗಿತ್ತು ಅಷ್ಟೇ ಮ್ಯಾಮ್. ಧ್ಯಾನ ಮಾಡಕ್ಕೂ ಆಗಿಲ್ಲ. ಹೆಂಗ್ ಎಬ್ಬರ್ಸಿದೀರಾ ನೀವು ನನ್ನ ಅಂದ್ರೆ, ಬಡ್ದು ಎಬ್ಬರ್ಸಿದ್ದೀರಾ ಮೇಡಮ್ ನೀವು. ಹೇಳು, ನನ್ ಸ್ವಾಧ್ಯಾಯ ಕೇಳ್ತಾ ಇಲ್ಲ ನೀನು ಅಂತ. ನಿಜ ಮೇಡಮ್. ಬಾಕಲ್ ತೆಗೆದು ಮಲಗಿದೀವಿ. ಈಗ ಒಬ್ಬ ಕಳ್ಳ ಬಂದು, ನಮ್ ಸಿಲಿಂಡರ್ ಆಚೆ ಕಡೆ ಇದೆ, ಆದ್ರೆ ಒಬ್ಬ ಕಳ್ಳ ಬಂದು ಒಳಗಡೆಯಿಂದ ಸಿಲಿಂಡರ್ ಎತ್ಕೊಂಡು ಹೋಗ್ತಾ ಇದ್ದಾನೆ ಮೇಡಮ್. ಇದೇನು ಅಂತ ನೋಡಿದ್ರೆ ಕಳ್ಳ ಸಿಲಿಂಡರ್ ಎತ್ಕೊಂಡು ಓಡ್ತಾ ಇದ್ದಾನೆ. ಪಟ್ಟನಂಗಿದ್ದು, ಅಯ್ಯೋ ಇವತ್ತು ಸುರನಗಂಬಿಕಾ ಮೇಡಮ್ ಅವ್ರದಿದೆ, ನಾನು ಇಷ್ಟೊತ್ತರ್ಗೂ ಮಲ್ಗಿದ್ದೀನಲ್ಲ ಅಂತ ಪಟ್ಟನಂಗೆ ಎದ್ದು ಆನ್ ಮಾಡ್ಕೊಂಡೆ ಮೇಡಮ್. ಇನ್ನೊಂದು ಮೇಡಮ್, ಅದು ಅಷ್ಟು ಅದೆಲ್ಲ ದೃಶ್ಯ ನೋಡ್ ಬಂದ್ರು ನಿದ್ದೆ ಬರಂಗಿಲ್ಲ. ಮನ್ಸಲ್ಲಿ ಕೊರ್ಬೇಕು. ನಮ್ಮ ಯಜಮಾನ್ರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ, ಅದೇ ಕೊರ್ಗಲ್ಲ ಅವ್ರೆ. ಆದ್ರೆ ನನಗ್ ಚೆನ್ನಾಗ್ ನಿದ್ದೆ ಬಂದಿದೆ ಮೇಡಮ್. ಯಾಕೆಂದ್ರೆ ಇದು ಧ್ಯಾನದ ಮಹತ್ವ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ನಾವು. ಅದು ಸಾವನ್ನ ಸಂಭ್ರಮಿಸ್ಬೇಕು ಅನ್ನೋದು ನಮಗ್ ಗೊತ್ತಾದ್ಮೇಲೆ ಅಂತ ನನ್ಗನ್ನಿಸ್ತು ಮೇಡಮ್. ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದೀನಿ ಮೇಡಮ್ ನಾನು. ಇದಕ್ಕೆ ಏನ್ ಮೇಡಮ್ ಉತ್ತರ? ಮತ್ ಇನ್ನೊಂದು ಮೇಡಮ್, ಅವ್ರು ಪಾಪ ಏನೋ ಆಸೆ ಇಟ್ಕೊಂಡು ಹೋದ್ರು ಮೇಡಮ್. ಅವ್ರು ಅಂದ್ಕೊಂಡು ಹೋಗ್ಲಿಲ್ಲ. ಅಂದ್ಕೊಂಡ್ರೆ ನಮ್ಗೆ ಹಂಗೆ ಆಗುತ್ತೆ ಅಂತ ಸುಮಾರು ಜನ ಹೇಳೋದ್ ನಾವ್ ಕೇಳಿದೀವಿ ಮೇಡಮ್. ಅವ್ರು ನಾವ್ ಸಾಯ್ಬೇಕು ಅಂತ ಅಂದ್ಕೊಂಡು ಹೋಗ್ಲಿಲ್ಲ ಮೇಡಮ್. ಹೋಗ್ಬಿಟ್ಟು ಅವ್ರು ಹಂಗ ಆಗ್ಬಿಟ್ರಲ್ಲ ಮೇಡಮ್. ಅದೊಂದು ಏನ್ ಮೇಡಮ್ ಇದು, ಯಾವ ಕರ್ಮ ಅಂತ ಮೇಡಮ್ ಇದು? ಅಂದ್ರೆ ಇದೆಲ್ಲಾನು ಏನ್ ನಡಿಬೇಕು ಅದು ನಡೀತಾ ಇರುತ್ತೆ. ಅದೆಲ್ಲ ಡಿಸೈನ್ ನಲ್ಲಿ ಭಾಗ ಆಗಿರುತ್ತೆ. ಒಂದೊಂದ್ ಸರ್ತಿ ಅದನ್ನ ತಪ್ಪಿಸ್ಕೊಂಡ್ರೆ ನಮ್ಗೆ ಮುಂದಕ್ಕೆ ಪ್ರಯಾಣ ಕೂಡ ಇರುತ್ತೆ. ಆದ್ರೆ ಆ ಸೋಲ್ಗೆ ಅಲ್ಲಿಗೆ ಅದು ಮುಗ್ದಿದೆ ಅಷ್ಟೇ. ನಾವ್ ಅದು ಮುಗ್ದಿರೋದನ್ನ ನಾವ್ ಏನ್ ಮಾತಾಡಿದ್ರು ಏನ್ ಪ್ರಯೋಜನ ಇಲ್ಲ. ಅಕ್ಸೆಪ್ಟ್ ಮಾಡ್ಕೋಬೇಕು, ಸಮಾಧಾನ ಮಾಡ್ಕೋಬೇಕು. ಅವರ ಮುಂದಿನ ಪ್ರಯಾಣಕ್ಕೆ ಹ್ಯಾಪಿ ಜರ್ನಿ ಅಂತ ಹೇಳ್ಬೇಕು ಮೇಡಮ್, ಅಷ್ಟೇ. ಅದು ಹೇಳ್ಬಿಟ್ಟೆ ಬಂದೆ ಮೇಡಮ್ ನಾನು. ಅವ್ರದ್ದು ಪ್ರಯಾಣ ಸುಖವಾಗಿರ್ಲಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಸಮಾಧಾನವಾಗಿ ಕೂತು 1 ಗಂಟೆವರೆಗೂ ಕೂತು ಬಂದೆ. ಆದ್ರೂ ನಿದ್ದೆ ಬರಬಾರ್ದು, ಆದ್ರೆ ಅಷ್ಟು ಚೆನ್ನಾಗಿ ನಿದ್ದೆ ಬಂದಿದೆ ನನಗೆ. ಏನಾದ್ರೂ ನೋಡಿದ್ರೆ ಬರೋದಿಲ್ಲ, ಆದ್ರೂ ಬಂದಿದೆ. ಯಾಕೆ ಅಂತಂದ್ರೆ ನಾವು ಸತ್ಯವನ್ನ ಅರ್ಥ ಮಾಡ್ಕೊಂಡಿದೀವಿ. ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ಪ್ರಿಪೇರ್ಡ್ ಆಗಿದೆ, ಎಂತದೇ ಆದ್ರೂ ಕೂಡ. ಹಾಗಾಗಿ ಅದು ಯಾವ್ದ್ರದ್ದು ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ. ಸತ್ಯದ ಒಂದು ಬೆಳಕಲ್ಲಿ ನಾವ್ ಇರೋದ್ರಿಂದ ಇಂಥ ಸ್ಥಿತಿ ಇರೋದು ಬಹಳ ಸಹಜ ಮೇಡಮ್. ಈ ಮಾರ್ಗದಲ್ಲಿ ನೀವು ತುಂಬಾ ಅದ್ಭುತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದೀರಿ. ವೆರಿ ಗುಡ್ ಮೇಡಮ್, ಕೀಪ್ ಇಟ್ ಅಪ್. ಅದು ಈ ಮಾರ್ಗದಲ್ಲಿ ಇರೋದ್ರಿಂದನೇ ನಮ್ಗೆ ಇದನ್ನ ಒಪ್ಕೊಳಕ್ ಆಗಿದೆ ಅಂತ ನನ್ಗೂ ಅನ್ನಿಸ್ತು ಮೇಡಮ್. ಎಸ್ 100% ಮೇಡಮ್, 100%. ಧನ್ಯವಾದ ಮೇಡಮ್. ಕರೆದು ಎಬ್ಬರ್ಸಿ ನನ್ನ ಇವತ್ತು ಕೇಳಿಸಿದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಶಿವಗಂಗಮ್ಮ ಮೇಡಮ್. ಬಡ್ದು ಹೆಬ್ಸಿದೀರಾ ಅಂತ ಹೇಳಿದ್ರೆ ನಿಜಕ್ಕೂನು ಅವರು ನಮ್ಮ ಬೆನ್ನ ಹಿಂದೆ ನಿಂತು ನಾವೇನಾದ್ರೂ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಅದನ್ನ ಎಚ್ಚರಿಸೋದಕ್ಕೆ ಗುರುಗಳಿರ್ತಾರೆ, ಗುರು ಮಾತಾ ಇರ್ತಾರೆ. ಇದಂತೂ ನಿಜ ಅಂತ ಹೇಳ್ತಾ ಈಗ ಪ್ರಶ್ನೋತ್ತರಗಳೆಲ್ಲ ಮುಗ್ದಿದೆ. ಇದಕ್ಕೆ ಇತಿಶ್ರೀ ಆಡೋಣ. ಅದಕ್ಕಿಂತ ಮುಂಚೆ ನಮ್ಮ ಸುರನಾಗಂಬಿಕಾ ಮೇಡಮ್ ಕೇವಲ ಧ್ಯಾನಿಗಳಲ್ಲ, ಅತೀಂದ್ರಿಯ ಅನುಭವಗಳನ್ನ ಪಡೆಯುವಂತವರು ಅಲ್ಲ, ಅದರ ಜೊತೆಗೆ ಹಾಸ್ಯ,
ಮನರಂಜನೆ ಚಿತ್ರಗಳಲ್ಲೂ ಸಹ ನಟಿಸುತ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷೀಭೂತವಾಗಿ ಈಗ ಮೇಡಮ್ ಯಮರಾಜರು, ನಾವು ಚಿತ್ರಗುಪ್ತರು. ಈಗ ಒಂದು ಜಲಕ್ ಯಮರಾಜರೇ, ನಾವೀಗ ಭೂಲೋಕದಲ್ಲಿ ತೆರಳಿ ಅಲ್ಲಿ ಏನೇನೋ ಆಗುತ್ತಿದೆ ಅಂತ ನೋಡಿಕೊಂಡು ಬರೋಣವೇ? ಧರ್ಮ, ಯಮ ಧರ್ಮ. ಓ, ಹಾಗೆಯೇ ಆಗಲಿ. ಚಿತ್ರಗುಪ್ತರೇ, ನಡೆಯಿರಿ, ಭೂಲೋಕಕ್ಕೆ ಹೋಗೋಣ. ಆಹಾಹಾಹಾ, ಭೂಲೋಕ ಇಷ್ಟು ಚೆಂದಾಗಿರುತ್ತದ ಅಂತ ನಮಗೆ ತಿಳಿದಿರಲಿಲ್ಲವೇ ಯಮಧರ್ಮರೇ? ಅಲ್ಲಿ ನೋಡಿ ಯಮಧರ್ಮರೇ, ಆ ಬಾಲೆ ಯಾಕೆ ನಿಮ್ಮನ್ನು ನೋಡಿ ನಮಸ್ಕರಿಸುತ್ತಾ ಇದ್ದಾರೆ, ಜೊತೆಗೆ ಕಿರುನಗೆಯನ್ನು ಕೂಡ ಬೀರುತ್ತಿದ್ದಾರಲ್ಲ? ಓಹೋ, ಆ ಬಾಲೆ ಈ ಭೀಕರ ಯಮನ ರೂಪವನ್ನ ನೋಡಿ ಮೋಹಿತಳಾಗಿದ್ದಾಳೇನೋ, ಹಾಗಾಗಿ ನನ್ನನ್ನು ನೋಡಿ ಕಿರುನಗೆಯನ್ನು ಬೀರುತ್ತಿದ್ದಾಳೇನೋ. ಆ ಧರ್ಮ, ಯಮ ಧರ್ಮ. ಯಶೋಧ ಮೇಡಮ್, ನಮ್ಮ ಯಮಧರ್ಮರು ಅವರ ಈ ವೇಷಭೂಷಣ ಇರುವ ದೇಹ ದಾಡಿಯಕ್ಕೆ ಆ ಬಾಲೆ ಮೋಹಿತಳಾಗಿದ್ದಾಳಂತೆ. ಇದು ನಂಬುತ್ತೀರೇ? ನಾನು ಬರುವುದಿಲ್ಲವೇ? ನಾನು ಖಂಡಿತ ನಂಬುತ್ತೇನೆ. ಆ ಯಮಧರ್ಮರ ಮಗಳೇ ಶಿವ ಪಾರ್ವತಿ ಎಲ್ಲರನ್ನು ಮೀರಿಸಿ ಬಂದಿರುವಂತಹ ಈ ನಮ್ಮ ಪ್ರೇಯಸಿ. ಯಮಧರ್ಮರೇ, ಹೇಳಿ ಚಿತ್ರಗುಪ್ತರೇ. ನೀವು ಬಾಯಾರಿಕೆಯಾಗಿದೆ ಅಂತ ಹೇಳಿದ್ದೀರಲ್ಲ, ತೆಗೆದುಕೊಳ್ಳಿ. ಈ ಭೂಲೋಕದಲ್ಲಿ ಪಪ್ಪುಸಿ ಅಂತೆ, ಪಪ್ಪುಸಿ ತೆಗೆದುಕೊಳ್ಳಿ, ಕುಡಿಯಿರಿ. ಓ, ಪಪ್ಪುಸಿ, ಇದೇನಿದು ಬಾಟಲಿಯಲ್ಲಿ ಇದೆಯಲ್ಲ, ಇದನ್ನ ಹೇಗೆ ಕುಡಿಯುವುದು? ಅಯ್ಯೋ ಯಮಧರ್ಮರೇ, ಅದು ಕೂಡ ಹೇಳಿಕೊಡಬೇಕೆ? ನಮ್ಮ ಮೇಲೆ ಸ್ವರ್ಗಲೋಕದಲ್ಲಿ ಆ ಪಪ್ಪುಸಿ ಅನ್ನೋದೇ ಗೊತ್ತಿಲ್ವಲ್ಲ, ಸುರಪಾನವಷ್ಟೇ ಸೀಮಿತ. ನೋಡಿ, ಕೈಯಲ್ಲಿ ಅಥವಾ ಒಂದು ಟೂಲ್ಸ್ ಅಲ್ಲಿ ಇರುತ್ತೆ, ಟಣ್ ಅಂತ ತೆಗೀರಿ, ಬಾಯಿಗೆ ಹಾಕೊಂಡು ಗಟಗಟಗಟನೆ ಎತ್ತಿರಿ. ಇದೇನು ಸುರಪಾನ ಅಂತ ಅಂದುಕೊಂಡಿರುವಿರಿ? ಇದನ್ನು ತೆರೆಯಲಿಕ್ಕೆ ನನಗೆ ಟೂಲ್ ಬೇಕೇ? ನನ್ನ ಉಗುರು ಸಾಲದೆ. ತೆಗೆದಿದ್ದೇನೆ ನೋಡು, ಗಟಗಟ ಕುಡಿಯುವೆ ಈಗ. ಇಲ್ಲ ಮೇಡಮ್, ಅಲ್ಲೊಂದು ನಿಮ್ದೊಂದು ಡೈಲಾಗ್ ಬಂತು, ಧರ್ಮ ಯಮಧರ್ಮ. ಅದೊಂದು ನೀವ್ ಹೇಳಲೇಬೇಕು, ತೋರಿಸ್ಲೇಬೇಕು. ತುಂಬಾ ಚೆನ್ನಾಗಿದೆ ಅದು. ನಾರಾಯಣ ನಾರಾಯಣ. ಏನಾರಾದರೆ ಮುಂದಿನ ದಿನಗಳಲ್ಲಿ ಇದೊಂದು ಸಿನಿಮಾ ಮಾಡೋಣವೇ? ನಾವೆಲ್ಲರೂ ಪಾತ್ರಧಾರಿಗಳು ಆಗೋಣವೇ? ಎಲ್ಲೋ ಅಶರೀರವಾಣಿ ಕೇಳುತ್ತಿದೆಯಲ್ಲ, ಯಮಧರ್ಮರೇ ಎಲ್ಲಿ ಹೋಗಿದಿರಿ? ಬಹುಶಃ ನಮ್ಮ ಯಮಧರ್ಮರು ರಿಹರ್ಸಲ್ಗೆ ಹೋಗಿದ್ದಾರೆ ಎಂದೆನಿಸುತ್ತಿದೆ. ಯಜಮಾನ್ರು ಮನೆಗೆ ಬೀಗ ಹಾಕಿ, ಈ ಮನೆಯ ಒಡೆಯ ಮನೆಗೆ ಬೀಗವನ್ನು ಹಾಕಿ ನನ್ನ ಕೈಗೆ ಕೀಲಿಯನ್ನು ಕೊಡಲಿಕ್ಕೆ ಬಂದಿದ್ದರು. ಹಾಗಾಗಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಿದ್ದೆ ಅಶ್ವಿನಿ. ಚಿತ್ರಗುಪ್ತರೇ, ಯಮಧರ್ಮರಿಗಿಂತ ಮಹಾಧರ್ಮರು ನಿಮ್ಮನ್ನು ಕೂಡಿ ಹಾಕಿ ಕೋಪ ಮಾಡಿಕೊಂಡು ಹೊರಟಿದ್ದಾರೆ ಎಂದು ಭಾವಿಸಿದ್ದೆ. ಅದಕ್ಕೆ ಅವಕಾಶವಿಲ್ಲ ಬಿಡು. ಅವರಿಗೆ ಕೆಲವು ಸಮಯದಲ್ಲಿ ನನ್ನ ಒಂದು ಕಮಿಟ್ಮೆಂಟ್ ನೋಡಿದಾಗ ಅರ್ಥ ಆಗತ್ತೆ, ಇವತ್ತು ನಾನು ಟಚ್ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ ಅಂತ. ಸೊ ಅಂತ ಸಮಯದಲ್ಲಿ ಕಾಂಪ್ರಮೈಸ್ ಅಷ್ಟೇ, ಏನು ಬೇರೆ ದಾರಿ ಇಲ್ಲ. ಬಲೆ 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 ಬಲೆ, ಯಮಧರ್ಮರು ಅಂದರೆ ಸಾಧಾರಣವೇ? ಎಲ್ಲರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯವಿರುವ ಯಮಧರ್ಮರಾಜರೇ, ನಮೋ ನಮಃ. ಯಮಧರ್ಮರೇ, ಪಪ್ಪುಸಿ ಆ ಜೀವಜಲ ಹೇಗಿತ್ತು? ಸ್ವಾದಿಸಿದ್ದೀರಲ್ಲ, ಆ ಟೇಸ್ಟ್ ಅನ್ನು ಹೇಳಬಲ್ಲಿರಾ? ನಾನು ಸುರಪಾನವನ್ನು ಮಾಡಿ ಅನುಭವವನ್ನು ಪಡೆದುಕೊಂಡಿದ್ದೇನೆ. ಪಪ್ಪುಸಿಯ ಅನುಭವ ಇದು ವಿಚಿತ್ರವಾಗಿದೆಯಲ್ಲ. ಆ ಪಪ್ಪುಸಿನೇ ನಮ್ಮ ನನ್ನ ಸುರಪಾನವೇ ಅದ್ಭುತ, ಪಪ್ಪುಸಿ ಚೆನ್ನಾಗಿಲ್ಲ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ನಿಮ್ದೊಂದು ಆ ಅದ್ಭುತವಾದ ಆ ಗಹಗಹಿಸುವ ನಗು ಬೇಕು ಮೇಡಮ್, ಪ್ಲೀಸ್. ಧರ್ಮ, ಯಮ ಧರ್ಮ.
ಸೂಪರ್ ಮೇಡಮ್, ಸೂಪರ್. ಅಶ್ವಿನಿ ಎಸ್ ಮೇಡಮ್, ಮೇಡಮ್. ಕವನ ಬರ್ದಿದ್ದೀನಿ, ನೀವು ಬರ್ದಿಲ್ಲ, ನಾನು ನನಗನ್ಸಿದ್ ಬರ್ದಿದ್ದೀನಿ. ಹೇಳ್ಬಿಡಿ ಹೇಳ್ಬಿಡಿ. ಪದಗಳಲ್ಲಿ ಹೇಗೆ ನಿಮ್ಮ ಬಗ್ಗೆ ಹೇಳಬೇಕು ತಿಳಿಯದು, ಪದಗಳಲ್ಲಿ ಹೇಗೆ ಹೇಳಬೇಕು ತಿಳಿಯದು ನನಗೆ. ನಿಮ್ಮ ಬಗ್ಗೆ ಬರೆಯಲು ಕುಳಿತರೆ ಬರುವುದು ಕಣ್ಣೀರು, ನಿಮ್ಮ ಬಗ್ಗೆ ಬರೆಯಲು ಕುಳಿತರೆ ಬರುವುದು ಕಣ್ಣೀರು. ನೀವು ನೋಡೋಕೆ ಮೌನಿ, ಬಾಯಿ ಬಿಟ್ಟರೆ ಜ್ಞಾನಿ. ನೀವು ನೋಡೋಕೆ ಮೌನಿ, ಬಾಯಿ ಬಿಟ್ಟರೆ ಜ್ಞಾನಿ. ನೀವು ನನ್ನ ಹೆಮ್ಮೆಯ ಪ್ರೇರಣಾ ಶಕ್ತಿ, ನೀವು ನನ್ನ ಹೆಮ್ಮೆಯ ಪ್ರೇರಣಾ ಶಕ್ತಿ. ನೀವೇ ನನಗೆ ದಾರಿ ದೀಪ, ನೀವೇ ನನಗೆ ದಾರಿ ದೀಪ. ನೀವು ನನ್ನ ಬಾಳಿಗೆ ಬಂದು ಬೆಳಕು, ನೀವು ನನ್ನ ಬಾಳಿಗೆ ಬಂದ ಬೆಳಕು. ನಾ ಏನೇ ಸಾಧಿಸಿದರೂ ನಿಮ್ಮಲ್ಲಿ ಅರಳುವ ಆ ಮೌನದ ಜ್ಞಾನ ಸಾಕು, ನಿಮ್ಮಲ್ಲಿ ಅರಳುವ ಆ ಮೌನದ ಜ್ಞಾನ ಸಾಕು. ನನ್ನ ಈ ಜೀವಕ್ಕೆ ಗಟ್ಟಿಗಿತ್ತಿ, ನನ್ನ ಈ ಜೀವಕ್ಕೆ ಗಟ್ಟಿಗಿತ್ತಿ, ನನ್ನ ಮುದ್ದಿನ ಒಲವಿನ ಕುಸುಮ, ನನ್ನ ನಿಮ್ಮೆಲ್ಲರ ಹೆಮ್ಮೆಯ. ನಾನಿಲ್ಲಿ ಲಕ್ಷ್ಮಯ್ಯ ಅಂತ ಹೇಳಕ್ ಬಯಸೋದಿಲ್ಲ, ನಿಮ್ ತಂದೆ ಹೆಸರು ಶಿವ ಪಾರ್ವತಿಯ ಮಗಳು, ಶಿವ ಪಾರ್ವತಿಯ ಮಗಳೇ, ಆ ಡೈನಾಮಿಕ್ ಈ ವೇದಿಕೆಯ ಮಗಳು ಸೂರನಾಗಾಂಬಿಕಾ, ಸೂರನಾಗಾಂಬಿಕಾ. ಅವರ ಹೆಮ್ಮೆಯ ತಂಗಿಯೇ ರೇಣುಕಾ ಮಾತೆ, ರೇಣುಕಾ ಮಾತೆ. ಜೈ ಹೋ ಪತ್ರಿಜಿ, ಜೈ ಹೋ ವೇದಿಕೆ, ಜೈ ಹೋ ರಂಗನಾಥ್ ಜಿ, ಜೈ ಹೋ, ಜೈ ಹೋ. ಈ ವೇದಿಕೆಗೆ ದೊಡ್ಡ ನಮನಗಳು. ಥ್ಯಾಂಕ್ ಯು ಮ್ಯಾಮ್. ಯಮಧರ್ಮರೇ, ಹೇಳಿ ಭೂಲೋಕದಲ್ಲಿ ಚಿತ್ರಕಲೆ. ಅಶ್ವಿನಿ ಕಮಲಾನಂತರವರು ಕವನವನ್ನು ರಚಿಸುತ್ತಿದ್ದರು. ಅವರ ಜೊತೆಗೆ ಈ ಯಶೋಧರು ಕೂಡ ಸೇರ್ಪಡೆಯಾಗಿದ್ದಾರೆ. ಎಂತ ಅದ್ಭುತವಲ್ಲವೇ? ಹಾ, ಹೌದು ಹೌದು, ಬಹಳ ಅದ್ಭುತ. ಎಷ್ಟು ಸೊಗಸಾಗಿ ಬರೆದಿದ್ದಾರೆ. ಅದ್ಭುತ ಅದ್ಭುತ, ಮಹಾ ಅದ್ಭುತ. ಸೂಪರ್ ಮೇಡಮ್, ಥ್ಯಾಂಕ್ ಯು. ಸಂತೋಷದ ಮೇಲೆ ಸಂತೋಷ, ಅದ್ರ ಜೊತೆಗೆ ಮನೋರಂಜನೆ, ಧ್ಯಾನ, ಜ್ಞಾನ, ಇಷ್ಟೊಂದು ಅದ್ಭುತ ಅಲ್ವಾ ಮೇಡಮ್ ಈ ಫೌಂಡೇಶನ್ ವೇದಿಕೆ? ಎಸ್, ಹೌದಮ್ಮ, ಹೌದು. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡುವಂತ ಸಮಯ ಆಯ್ತು ಮೇಡಮ್. ಕೋಟಿ ಕೋಟಿ ಕೃತಜ್ಞತೆಗಳು. ವಿಡಿಯೋ ಆನ್ ಮಾಡ್ತೀನಿ, ನೆಟ್ವರ್ಕ್ ಇಶ್ಯೂ ಇಲ್ಲ ಅಂತ ಅನ್ಕೊಂತೀನಿ. ಎಸ್ ಮೇಡಮ್, ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಅಂತ ಈ ಕ್ಷಣದಲ್ಲಿ ಪದಗಳು ಹೊರಡೋದಿಲ್ಲ. ಎಲ್ಲಾ ಪದಗಳು ನಮ್ಮ ಮಾಸ್ಟರ್ಸ್ ಗಳು ಮಾತಾಡಿದ್ದಾರೆ. ಮೇಡಮ್ ಇವತ್ತು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಪಾಪ ಅವ್ರ ಸಮಯನ ಕೊಟ್ಟು ಅವರು ಕೂಡ ಮನೆಯಲ್ಲಿ ತಿಂಡಿ ಮಾಡಿಲ್ಲ, ಕ್ಷಮಿಸಿ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿರುವಂತಹ ಇಂತಹ ಅದ್ಭುತ ಜ್ಞಾನವನ್ನು ನಮ್ಗೆ ಕೊಡ್ತಾ ಇರಿ. ಮತ್ತೆ ಮುಂದಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಮ ಬಗ್ಗೆ, ನಿಮ್ಮ ಜೀವನ ಚರಿತ್ರೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದ ಚಲನಚಿತ್ರ ಮೂಡಿ ಬರಲೇಬೇಕು. ಅದು ಸಾಧ್ಯ ಆಗುತ್ತೆ ಅಂತ ಈ ಸಮಯದಲ್ಲಿ ಹೇಳ್ತಾ, ಖಂಡಿತವಾಗ್ಲೂ 100% ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸುರನಾಗಂಬಿಕಾ ಮೇಡಮ್ಗೆ ಅನಂತ ಅನಂತ ಕೃತಜ್ಞತೆಗಳು. ಮಹಾವತಾರ್ ಫೌಂಡೇಶನ್ ಎಲ್ಲರ ಪರವಾಗಿ ತುಂಬಾ ಅಭಿನಂದನೆಗಳು ಮೇಡಮ್. ನಿಮ್ಮ ಜರ್ನಿ 9 ಸಂಚಿಕೆಗಳು ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಿ ಅದನ್ನ ಸಂಪನ್ನ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಧನ್ಯವಾದಗಳು ನನ್ನ ಅಂಬೋಣವನ್ನ ಕೇಳಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಮಾಸ್ಟರ್ಸ್, ಖಂಡಿತ ಮೇಡಮ್. ಎಸ್ ಮಾಸ್ಟರ್ಸ್, ಪ್ರಾಯೋಗಿಕ ತರಬೇತಿ ತರಗತಿ ಇವತ್ತು ಸಮಯ ಆಗಿರೋದ್ರಿಂದ ಪ್ರಶ್ನೋತ್ತರ ಮೇಡಮ್ ಜ್ಞಾನ ಸಂಚಿಕೆನೆ ಆಗಿತ್ತು. ಮತ್ತೊಮ್ಮೆ ಪ್ರತಿದಿನ ನಮಗೆ ಯೋಗ ಧ್ಯಾನ ಜ್ಞಾನವನ್ನು ಕೊಡ್ತಾ ಇರುವಂತಹ ಎಲ್ಲಾ ಮಾಸ್ಟರ್ಸ್ಗೂ ಗುರುಗಳಿಗೆ ಕೃತಜ್ಞತೆಗಳು. ಮಹಾವತಾರ್ ಫೌಂಡೇಶನ್ಗೆ, ರಂಗನಾಥ್ ಗುರುಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಮೇಡಮ್ ಬಂದಿದ್ದಾರೆ, ಕೊನೆಯದಾಗಿ ಮಾತಾಡ್ಲೇಬೇಕು ಅಂತ ಬಂದಿದ್ದಾರೆ. ಅವಕಾಶ ಕೊಡೋಣ, ಇಲ್ಲಾಂದ್ರೆ ಎಲ್ಲೋ ತಪ್ಪಾಗುತ್ತೇನೋ ಅಂತ ನಮ್ಮ ಅನಿಸಿಕೆ. ಕಾರ್ಯಕ್ರಮ ಸಂಪನ್ನ ಆಗಿದೆ, ಆದ್ರೂ ಕೂಡ ಅವಕಾಶ ಕೊಟ್ಕೊಡೋಣ. ಎಸ್ ಮೇಡಮ್. ಮ್ಯಾಮ್ ಥ್ಯಾಂಕ್ ಯು ಮೇಡಮ್. ವಿಶ್ವದ ಕೋಡು ಕೂಡ 3699 ಮೇಡಮ್ ಅವ್ರದ್ದು ಮುಕ್ತಾಯ ಆಯ್ತಲ್ಲ, ಅದು ಕೂಡ ಅವ್ರಿಗೆ ವಿಶ್ವಕ್ಕೆ ಅರ್ಪಣೆ ಮಾಡಿದ್ರು ಅಂತ ನನಗನ್ಸುತ್ತೆ. ಇದೊಂದು ಮಾತು ಹೇಳಕ್ ನಾನು ಎಂಡ್ರೈಸ್ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕೇಳಿಸ್ತಿದೆಯಾ ಮೇಡಮ್? ಕೇಳಿಸ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಪ್ರಿಯಾಂಕಾ ಮೇಡಮ್, ನೀವು ಮಾತಾಡ್ಬಿಡಿ. ನಮಸ್ತೆ ಮಾತಾಜಿ.
ತುಂಬಾ ಚೆನ್ನಾಗಿದೆ. 4 days ಕೇಳಿದೆ ನಾನು ಖಂಡಿತ ಅಂತಿದ್ದೀನಿ. ತುಂಬಾ ಚೆನ್ನಾಗಿದೆ ಕೇಳಿಸ್ತಾ ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂ ಇದೆ. ಇದೆಯಾ ಮ್ಯಾಮ್? ಈಗ ಕೇಳಿಸ್ತಾ ಇದೆಯಾ? ಎಸ್ ಕೇಳಿಸ್ತಿದೆ. ಮ್ಯಾಮ್ ನಮಸ್ತೆ ಎಲ್ರಿಗೂ. ಸುರನಾಗಾಂಬಿಕಾ ಮೇಡಮ್ ಎಲ್ಲಾನು ಚೆನ್ನಾಗಿ ವಿವರಿಸ್ತಿದ್ರಿ. ನಂಗೊಂದು ಕ್ವಶನ್ ಬಂದಿದೆ ಮ್ಯಾಮ್. ಈಗ ಧ್ಯಾನದಲ್ಲಿ ಬಂದಿರೋದ್ರಿಂದ ಬರೋಕ್ ಮುಂಚೆನೂ ನಾನು ಹಂಗೇನೆ ಯಾವ್ದನ್ನು ಕ್ಯಾರಿ ಮಾಡ್ತಿರ್ಲಿಲ್ಲ, ಆ ತರನೇ ಇದ್ದೆ ಮ್ಯಾಮ್. ಆದ್ರೆ ಅಷ್ಟೆಲ್ಲ ಬೈದ್ರು ನೀನ್ ಅವ್ರು ನಿಮಗೆ ಬೇರೆಯವರು, ಉದಾಹರಣೆಗೆ ನಮ್ಮ ಯಜಮಾನ್ರು ಮಕ್ಕಳಿಗೆ. ಮೇಡಮ್ ಹೇಳಿ ಮೇಡಮ್. ನೆಟ್ವರ್ಕ್ ಇಶ್ಯೂ ಇದೆ, ಜೊತೆಗೆ ಕಾರ್ಯಕ್ರಮನು ಕೂಡ ಸಂಪನ್ನ ಮಾಡಿದ್ದೇವೆ. ನೀವು ಮೇಡಮ್ ನಂಬರ್ ತಗೊಂಡು ಮಾತಾಡ್ಬೋದಲ್ಲ ಮೇಡಮ್? ಓಕೆ ಮಾತಾಜಿ, ಕೊಡಿ ಮಾತಾಜಿ ನಂಬರ್. ಓಕೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಓಕೆ, ಥ್ಯಾಂಕ್ ಯು.